श्रीमद अभय चरणारविंद भक्ति वेदांत स्वामी श्री प्रभुपाद की जय। जय ओम विष्णुपाद परमहंस परिव्रजाचार्य अष्टोत्तर सदस्य श्रीमद भक्ति सिद्धांत सरस्वती गोस्वामी महाराज श्री प्रभुपाद की जय। अनंत कोटि वैष्णव वृंद की जय। नामाचार्य श्री हरिदास ठाकुर की जय। प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद की जय। श्री श्री राधा कृष्ण गोप गोपीनाथ श्याम कुंड राधा कुंड गिरि गोवर्धन की जय। ब्रजभूमि श्री वृंदावन धाम की जय। मायापुर श्री नवद्वीप धाम की जय। मथुरा धाम की जय। द्वारका धाम की जय। जगन्नाथपुरी धाम की जय। गंगा माई की जय। यमुना माई की जय। भक्ति देवी की जय। तुलसी महारानी की जय। समवेत गौरभक्त वृंद की जय। गौरभक्त प्रेमानंदे हरि हरि बोल। All glories to the assembled devotees, Hare Krishna. All glories to the assembled devotees, Hare Krishna. All glories to the assembled devotees, Hare Krishna. All glories to Shri Guru and Shri Gauranga. Jai Shri Prabhupada. Om Namo Bhagavate Vasudevaya. 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 Narayanam Namaskritya Narayanam Namaskritya Naram Chaiva Narottamam Devim Saraswatim Vyasam Tato Jayamudiraye Nashtaprayeshu Abhadreshu Nityam Bhagavata Sevaya Bhagavati Uttama Shloke Bhaktir Bhavati Naishtaki. ಸೊ ಇವತ್ತು ನನ್ನ
15ನೇ ಅಧ್ಯಾಯ ಅದರಲ್ಲಿ 27ನೇ ಶ್ಲೋಕ ಇದನ್ನ ಮಾಡಕ್ಕೆ ಹೇಳಿದ್ದಾರೆ. ಸೊ ಅದನ್ನೇ ಇವಾಗ ನೋಡೋಣ. ನಾನು ಹೇಳೋದನ್ನು ಮತ್ತೆ ಹೇಳಿ. ದೇಶ ಕಾಲಾರ್ಥ ಯುಕ್ತಾನಿ ಋತ್ ತಪೋಪಸಮಾನಿ ಚ ಹರಂತಿ ಸ್ಮರಂತಸ್ ಚಿತ್ತಂ ಗೋವಿಂದಾಭಿ ಹಿತಾನಿ ಮೇ ದೇಶಕಾಲಾರ್ಥಯುಕ್ತಾನಿ ಹೃತ್ತಪೋಪಸಮಾನಿ ಚ ಹೃತ್ತಪೋಪಸಮಾನಿ ಚ ಹರಂತಿ ಸ್ಮರಂತಶ್ಚಿತ್ತಂ ಗೋವಿಂದಾಭಿಹಿತಾನಿ ಚ ದೇಶಕಾಲಾರ್ಥಯುಕ್ತಾನಿ ಹೃತ್ತಪೋಪಸಮಾನಿ ಚ ಹರಂತಿ ಸ್ಮರಂತಶ್ಚಿತ್ತಂ ಗೋವಿಂದಾಭಿಹಿತಮಾನಿ ಚ ದೇಶಕಾಲಾರ್ಥಯುಕ್ತಾನಿ ಹೃತ್ತಪೋಪಸಮಾನಿ ಚ ಹರಂತಿ ಸ್ಮರಂತಶ್ಚಿತ್ತಂ ಗೋವಿಂದಾಭಿಹಿತಾನಿ ಚ. ಭಕ್ತಗಳು ಚಾಟ್ ಮಾಡ್ಬೋದು. ದೇಶಕಾಲಾರ್ಥಯುಕ್ತಾನಿ ವೃತ್ತಾಪೋಪಶಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದಾಭಿಹಿತಾನಿ ಮೇ ದೇಶಕಾಲಾರ್ಥಯುಕ್ತಾನಿ ವೃತ್ತಾಪೋಪಸಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದಾಭಿಹಿತಾನಿ ಮೇ. ದೇಶಕಾಲಾರ್ಥಯುಕ್ತಾನಿ ವೃತ್ತಾಪೋಪಶಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದಾಭಿಹಿತಾನಿ ಮೇ. ದೇಶಕಾಲಾರ್ಥಯುಕ್ತಾನಿ ವೃತ್ತಾಪೋಪಸಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದಾಭಿಹಿತಾನಿ ಮೇ. ವರ್ಡ್ ಬೈ ವರ್ಡ್. ಎಸ್ ಸರ್. ಪದಾರ್ಥ ದೇಶ ಹೇಳಿಲ್ಲ. ಕಾಲ ಸಮಯ ಅರ್ಥ ಮಹತ್ವಗಳನ್ನು ಯುಕ್ತಾನಿ ಒಳಗೊಂಡ ಹೃದಯದ ತಾಪ ಬೇಗೆಯನ್ನು ಉಪಶಮಾನಿ ತಣಿಸುವ ಚ ಮತ್ತು ಹರಂತಿ ಆಕರ್ಷಿಸುತ್ತವೆ ಸ್ಮರತಃ ಜ್ಞಾಪಿಸಿಕೊಳ್ಳುವ ಚಿತ್ತಂ ಮನಸ್ಸನ್ನು ಗೋವಿಂದ ಆನಂದಮಯ ಪರಮಪುರುಷನ ಅಭಿಹಿತಾನಿ ಹೇಳಿಕೆಗಳು ಮೇ ನನ್ನ. ಅನುವಾದ: ದೇವೋತ್ತಮ ಪುರುಷನಾದ ಗೋವಿಂದನ ಉಪದೇಶಗಳತ್ತ ನಾನು ಆಕರ್ಷಿತನಾಗುತ್ತಿದ್ದೇನೆ, ಏಕೆಂದರೆ ಅದು ಯಾವುದೇ ಕಾಲ, ದೇಶ, ಪರಿಸ್ಥಿತಿಗಳಲ್ಲಿ ಹೃದಯದ ತಾಪವನ್ನು ಶಮನಗೊಳಿಸುವ ಮಾತುಗಳಿಂದ ತುಂಬಿದೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾಮಯ್ಯಂ ದದಾತಿ ಸ್ವಪದಾಂತಿಕಂ
ವಂದೇಹಂ ಶ್ರೀಗುರು ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೆ ಭಗವಾನಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾಮಲಿನೇ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಇಲ್ಲಿ ಯಾರು ನನ್ನ ಕ್ಲಾಸ್ ಮೊದಲನೇ ಬಾರಿ ಬಂದಿದ್ದೀರಾ? ಓಕೆ. ಸೊ ನಿಮ್ಗೋಸ್ಕರ ಹೇಳ್ತೀನಿ, ನನ್ನ ಕನ್ನಡ ಅಷ್ಟು ಶುದ್ಧ ಇರಲ್ಲ, ಪ್ರಭುಗಳು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ನನ್ನ ಕನ್ನಡ ಅಷ್ಟು ಶುದ್ಧ ಇರಲ್ಲ. ಸೊ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ. ಇವತ್ತು ನಾವು ನೋಡೋ ಅಧ್ಯಾಯಕ್ಕೆ ಹೆಸರು ಪಾಂಡವರುಗಳು ರಿಟೈರ್ ಆಗಿದ್ರು ಹಂಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಕಾಲದಲ್ಲಿ ಇನ್ ಟೈಮ್ ಹಂಗಂದ್ರೆ ರಿಟೈರ್ ಆಗಿದ್ರು, ಯಾವ ಕಾಲದಲ್ಲಿ ಆಗಿದ್ರು ಎಂಬುದನ್ನು ಅರ್ಥ ಮಾಡ್ಕೋಬಹುದು. ಅದು ಬಗೆ ಈ ಒಂದು ಅಧ್ಯಾಯ ಇದೆ. ಅದರಲ್ಲಿ ನಾವು ಇವತ್ತು ನೋಡಿರೋ ಶ್ಲೋಕದಲ್ಲಿ ಅರ್ಜುನನು ಮಾತಾಡಿಸೋ ವಾಕ್ಯಗಳು ಇದರಲ್ಲಿ ಇದೆ. ಅದನ್ನಲ್ಲಿ ಅವನು ಏನು ಹೇಳ್ತಿದ್ದಾನೆ ಅಂದ್ರೆ ನಾವು ನೋಡಿದ್ದೀವಿ, ನಾನು ಭಗವಂತನ ಅವನ ವಾಕ್ಯಗಳಿಗೆ ನಾನು ತುಂಬ ಆಕರ್ಷಣವಾಗಿದ್ದೀನಿ. ಯಾಕಂದ್ರೆ ಅದು ಪೂರ್ತಿ ಇಂಪ್ರೆಗ್ನೇಟೆಡ್ ವಿತ್ ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ನಮ್ಗೆ ಏನೇನೋ ಜೀವನದಲ್ಲಿ ಬೇಕಿರೋ ನಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಅದು ಏನು ಗೊತ್ತಿರಬೇಕು ಹೋದ್ರೆ ನಮ್ಗೆ ಗೊತ್ತಿಲ್ಲ, ಅದು ಬೇರೆ ಸಮಾಚಾರ. ಬಟ್ ಅವ್ರು ಹೇಳೋದು ಅದು ಏನು ಮೊದಲು ಇವತ್ತು ನೋಡೋಣ. ಅವ್ರು ಏನು ಗೊತ್ತಿರಬೇಕು ಅದನ್ನೆಲ್ಲ ತುಂಬಾ ಪೂರ್ತಿಯಾಗಿ ಕೊಟ್ಟಿದ್ದಾರೆ ಭಗವಂತ. ಅದನ್ನ ನಾನು ಇವಾಗ ಜ್ಞಾಪಕ ಪಡಿಸ್ಕೋತೀನಿ ಅಂತ ಹೇಳ್ತಿದ್ದಾನೆ. ಅದ್ನಲ್ಲಿ ಏನ್ ನಮ್ಗೆ ಉಪಾಯ ಆಗತ್ತೆ ಅಂತ ಹೇಳಿದ್ರೆ, ಅದು ನಮ್ಮ ಹೃದಯದಲ್ಲಿ ಇರೋ ಎಲ್ಲಾ ಕಲ್ಮಶಗಳನ್ನು ನಾಶ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾನೆ. ಅದು ಯಾವಾಗನೂ ಮಾಡ್ತಾ ಇದೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಮತ್ತು ಮಾಡೋದ, ಇಲ್ಲ ಬೇರೆ ಯಾವ್ದಾರ ಒಂದು ಸಂದರ್ಭದಲ್ಲಿ ಮಾಡೋದ ಅಂತ ಹೇಳಿದ್ರೆ, ಅದನ್ನ ಎಲ್ಲಾ ವಿಧವಾಗಿನ ಸಂದರ್ಭದಲ್ಲಿನೂ ಈ ಭಗವಂತನ ಈ ಒಂದು ಇನ್ಸ್ಟ್ರಕ್ಷನ್ಸ್ ಹಂಗಿದ್ರೆ ಉಪದೇಶ ನಮಗೂ ಉಪಾಯ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ. ಇದು ಆಕ್ಚುಲಿ ಇಲ್ಲಿ ಭಗವದ್ಗೀತಾ ಇಂಟ್ರಡಕ್ಷನ್ ಪೂರ್ತಿ ಹಂಗೇನಲ್ಲಿ ಬರ್ತದೆ. ಸೊ ಅದನ್ನ ಇವಾಗ ನೋಡೋಣ. ಅದು ಭಾವಾರ್ಥನ ಪರ್ಪಟ್ ಅದನ್ನ ನೀವು ಓದಿದ್ರೆ ಪ್ರಭುಪಾದರು ಈ ಭಗವದ್ಗೀತಾ ಅದರಲ್ಲಿ ಪರ್ಪಟ್ ಇದು ಇಂಟ್ರಡಕ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನ ಇದರಲ್ಲಿ ಸಾರಾಂಶವಾಗಿ ಹೇಳಿದ್ದಾರೆ. ಅದು ಜಾಸ್ತಿ ಪಕ್ಕಗಳು ಬರುತ್ತೆ, ಒಂದು ಮೇ ಬಿ 15-30 ಪಕ್ಕಗಳು ಪೇಜಸ್ ಬರ್ತಾ ಇದೆ. ಅದನ್ನ ಇಲ್ಲಿ ಒಂದು 2-3 ಪೇಜಸ್ನಲ್ಲಿ ಬರೆದಿದ್ದಾರೆ. ಬಟ್ ಆ ಸಾರಾಂಶದಲ್ಲಿ ಬಂದಿದೆ ಭಾವಾರ್ಥ ಓದಿದಾಗ. ಸೊ ಅದನ್ನ ಇವಾಗ ನೋಡೋಣ. ಇದು ಯಾವ ಸಂದರ್ಭದಲ್ಲಿ ಈ ತರ ಅರ್ಜುನ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು 1-2 ನಿಮಿಷ ಮಾತಾಡ್ಸೋಣ. ನೀವು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀರಲ್ಲ, ಓಕೆ. ಅಂತ ಹೇಳಿದ್ರೆ ನಿಮ್ಗೆ ಮುಂಚೆನೆ ಗೊತ್ತಿರುತ್ತೆ ಇದು ಯಾವ ಒಂದು ಸಂದರ್ಭದಲ್ಲಿ ಅರ್ಜುನನು ಈ ಒಂದು ವಾಕ್ಯದನ್ನೇ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಕೃಷ್ಣನು ಇದು ಮುಂಚೆನೆ ಅಧ್ಯಾಯದಲ್ಲಿ ಕೃಷ್ಣನು ಆಧ್ಯಾತ್ಮಿಕ ಲೋಕ ಮತ್ತು ವಾಪಸ್ ಹೋಗಿದ ಹಂಗೆಂಬತ್ತು ನೋಡಿದ್ದೀವಿ. ಹಂಗಂತ ಹೇಳಿದ್ರೆ ಕೃಷ್ಣನ್ ಸತ್ತೋಗಿಲ್ಲ. ಬಹಳ ಜನರು ಕೃಷ್ಣನು ಸತ್ತೋಗ್ಬಿಟ್ಟ ಅಂತ ಯೋಚನೆ ಮಾಡ್ತಾರೆ. ಸತ್ತೋಗ್ತಾ ಭಗವಂತನಿಗೆ ಇಲ್ಲ. ಸೊ ಭಗವಂತನು ನಮ್ಮ ಕಣ್ಣಲ್ಲಿಂದ ಮರವಾಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಬ್ಯಾನಿಷ್ಡ್ ಅಂದ್ರೆ ನಮ್ಮ ಕಣ್ಣಲ್ಲಿಂದ ನಾವು ನೋಡಕ್ ಆಗ್ತೈತೆ, ನಾವು ಆಗ್ಬಿಟ್ಟಿದ್ದಾನೆ ಅಂತ. ಸೊ ಅದು ಗೊತ್ತಾಗಿದ ಮೇಲೆ ಅರ್ಜುನನು ತುಂಬಾ ತಾಪತ್ರಯದಲ್ಲಿ
ಹಂಗೆ ಇದ್ದಾಗ ಅವನು ಇಲ್ಲಿ ಬಂದು ಇಲ್ಲಿ ಅವರ ಅಣ್ಣನ ತಮ್ಮ ಹತ್ರ ಈ ಒಂದು ನ್ಯೂಸ್ ಅಂತ ಹೇಳಿದ್ರೆ ಈ ಒಂದು ನ್ಯೂಸ್ನ ಶೇರ್ ಮಾಡ್ಕೊತಾ ಇದ್ದಾನೆ. ಆವಾಗ ಅವನಿಗೆ ಒಂದು ರಿಯಲೈಸೇಷನ್ ಆಗಿದೆ. ಅದನ್ನ ಬಗ್ಗೆ ಇಲ್ಲಿ ಹೇಳ್ತಿದ್ದಾನೆ. ಎಷ್ಟೋ ಹೇಳ್ತಾ ಇದ್ದಾನೆ, ಎಷ್ಟೋ ಶ್ಲೋಕಗಳಲ್ಲಿ ಅದ ಬಗ್ಗೆ ಹೇಳ್ತಾ ಇದ್ದಾನೆ. ಬಟ್ ಈ ಒಂದು ಶ್ಲೋಕದಲ್ಲಿ ಅವನೊಂದು ರಿಯಲೈಸೇಷನ್ ಹೇಳ್ತಾ ಇದ್ದಾನೆ. ಮುಂಚೆ ನೋಡಿರ್ತೀರಾ, ಅರ್ಜುನನು ಪರಾಕ್ರಮಶಾಲಿ, ಅವನಿಗೆ ಇರೋ ಶಕ್ತಿ ಯಾರಿಗೇನೂ ಇದ್ದಿಲ್ಲ. ಅವನು ಆ ಅರ್ಜುನನೊಬ್ಬನೇ ಇಟ್ಕೊಂಡು ಆ ಒಂದು ಯುದ್ಧನ ಗೆಲ್ಲಿದ್ರು ಅಂತ ಹೇಳ್ಬೋದು ಒಂದು ರೀತಿನಲ್ಲಿ ನೋಡಿದ್ರೆ. ಯಾಕಂದ್ರೆ ಅವ್ರ ಜೊತೆ ಎಷ್ಟೋ ಸಾವಿರಾರು ಸೈನಿಕರು ಹಿಡಿದ್ರು ದುರ್ಯೋಧನ ಜೊತೆ. ಬಟ್ ಅರ್ಜುನ ಒಬ್ಬ ಎಷ್ಟೋ ಸೈನಿಕರು, ಎಷ್ಟೋ ಪರಾಕ್ರಮಶಾಲಿಗಳು ಇಲ್ಲಿ ನಿಂದ್ರು. ಬಟ್ ಅವ್ರ ಹತ್ರ ಕಂಪೇರ್ ಮಾಡಿದ್ರೆ ಅವ್ರ ಹತ್ರ 1000 ಇದ್ರೆ ಇವರ ಹತ್ರ 100 ಜನರಿಗೆ ಕಡಿಮೆ ಇದ್ರು, ಹಂಗಿದ್ರು. ಬಟ್ ಅರ್ಜುನ ಒಬ್ಬ ಅವ್ರು 1000 ಜನರಿಗೆ ಸಮವಾಗಿ ಅವನು ಯುದ್ಧ ಮಾಡಿ ಇದನ್ನ ಗೆದ್ದ. ಹಂಗಿದ್ದಾಗ ಹಂಗಿರೋ ಒಂದು ಅರ್ಜುನನು ಇಲ್ಲಿ ಕೃಷ್ಣನು ಹೋಗಿದ ಮೇಲೆ ಅವನಿಗೆ ಏನು ಒಂದು ಅನುಭವ ಆಗಿತ್ತು ಅಂತ ಹೇಳಿದ್ರೆ, ಸಾಧಾರಣ ಒಂದು ವ್ಯಕ್ತಿಗಳು ಅವನ್ನ ಗೆಲ್ಲಕ್ಕಾಗಿತ್ತು. ಆವಾಗ ಅವ್ನಿಗೆ ಗೊತ್ತಾಗಿತ್ತು, ಇದು ನಾನು ಇಷ್ಟು ದಿವಸ ಇಷ್ಟು ಪರಾಕ್ರಮಶಾಲಿಯಾಗಿ ಇದ್ದಿದ್ದಕ್ಕೆ ಕಾರಣ ಕೃಷ್ಣನ ಒಂದು ಅನುಗ್ರಹ. ಅದು ನಮ್ಗೆ ಇದ್ದಿದ್ದರಿಂದ ನಾನು ಎಲ್ಲ ಮಾಡಕ್ಕಾಗಿತ್ತು. ಇವಾಗ ಆ ಕೃಷ್ಣನೇ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಮತ್ತೆ ಹೇಳ್ತೀನಿ, ಕೃಷ್ಣನ್ ಸತ್ತೋಗಿಲ್ಲ. ಕೃಷ್ಣನು ಇಲ್ಲಿಂದ ಈ ಭೌತಿಕ ಲೋಕದಿಂದ ಅವನು ಆಧ್ಯಾತ್ಮಿಕ ಲೋಕ ಅವನ ಲೀಲೆಯನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗಿದ್ದಾನೆ ಅಂತ ಅರ್ಥದ್ದು. ಹೋಗ್ಬಿಟ್ಟ. ಇವಾಗ ನಮ್ಗೆ ಏನ್ ಕೆಲಸ? ಸೊ ಹಂಗಂತ ಯೋಚನೆ ಮಾಡಿದಾಗ ಅವನಿಗೆ ಈ ಒಂದು ರಿಯಲೈಸೇಷನ್ ಏನು ಅಂತ ಹೇಳಿದ್ರೆ, ಆ ಭಗವಂತ ಕೊಟ್ಟಿರೋ ಆ ಒಂದು ಇನ್ಸ್ಟ್ರಕ್ಷನ್ಸ್ ಹಂಗಂತ ಹೇಳಿದ್ರೆ ಏನು ಜ್ಞಾನ, ಆ ಜ್ಞಾನ ಬಗ್ಗೆ ಇವಾಗ ಪೂರ್ತಿಯಾಗಿ ಯೋಚನೆ ಮಾಡ್ತಿದ್ದಾರೆ. ನಾವೆಲ್ಲ ಕೂಡ ಯೋಚನೆ ಮಾಡ್ಬೋದು. ನಮ್ಮ ಜೀವನದಲ್ಲಿ ನಮ್ಗೆ ಎಲ್ಲ ಸುಖವಾಗಿರುವಾಗ ನಾವು ಭಗವಂತನ ಯೋಚನೆ ಮಾಡೋದೇ ಇಲ್ಲ. ಜನರಲಿ ನೋಡಿದ್ರೆ ಎಲ್ಲ ನಾವು ನಮ್ಮ ಕೈಯಿಂದ ಆಗ್ತಾ ಇದ್ರೆ ನಾವೇನು ಯೋಚನೆ ಮಾಡ್ತೀವಿ? ನನ್ನ ಕೈಯಿಂದ ಆಗದೆ ಯಾವುದಿಲ್ಲ ರೀ, ನಮ್ಗೆಲ್ಲ ಕಂಟ್ರೋಲ್ನಲ್ಲಿದೆ. ನಾವು ಯಾರೋ ಒಬ್ರು ಒಂದು ಕೆಲಸ ಗೆಲ್ಲಕ್ಕಾಗ್ತಾ ಇದ್ರೆ, ಏನಪ್ಪ ನಿಂಗೆ ಇದು ಕೂಡ ಮಾಡೋಕ್ಕಾಗಲ್ಲ ಒಂದು ಅಹಂಭಾವದಿಂದ ನಾವು ಮಾತಾಡ್ಸ್ತೀವಿ. ನಮ್ಗೆಲ್ಲ ಸರಿಯಾಗಿ ಹೋಗ್ತಾ ಇದೆ. ಆಗ ಭಗವಂತನಿದ್ದಾನೆ, ಭಗವಂತನ ಒಂದು ಅನುಗ್ರಹದಿಂದ ಇಲ್ಲ ಭಗವಂತನ ಶಕ್ತಿಯಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳಲ್ಲ. ಅದನ್ನೇ ಅಹಂಭಾವ ಅಂತ ಹೇಳ್ತೀವಿ, ಯಾಕಂದ್ರೆ ಈಗೋ ಅಂತ ಹೇಳ್ತೀವಿ, ಅದನ್ನ ಯೋಚನೆ ಮಾಡ್ತೀವಿ. ಬಟ್ ಒಂದ್ ದಿವಸ ನಮ್ಗೆ ಎಲ್ಲ ನಡೀದೇ ಹೋಗ್ತದೆ. ನಾವು ನಡೆಸಿದ ಕಾರ್ಯ ನಾವು ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೇವೋ ಅದು ನಡೀತಾ ಇದ್ರೆ ಆವಾಗ ಭಗವಂತನ ಜ್ಞಾಪಕ ಬರ್ತವೋ, ಭಗವಂತ ನಮ್ಗೆ ಇದಾಗ್ತಾ ಇಲ್ಲ, ಇದನ್ನ ನನ್ನ ಕಾಪಾಡಿಸು. ಆವಾಗ ದೇವಸ್ಥಾನ ಬರ್ತೀವಿ, ಏನಾರ ಜಪಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇದು ಒಂದು ಮನುಷ್ಯನ ಒಂದು ಸ್ವಭಾವ. ಸೊ ಇದನ್ನ ಅರ್ಜುನರು ಕೂಡ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದ. ಈ ತರ ಈಗ ಭಗವಂತನು ಇಲ್ಲದೆ ಇದ್ದಾಗ ಹಿಂಗೆಲ್ಲ ಆಗ್ತಾ ಇದೆ. ಭಗವಂತನ ಇದ್ದಾಗ ನನ್ಗೆ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ಅದನ್ನ ನಾನು ಯಾವಾಗ ಅನುಸರಣೆ ಮಾಡಿದ್ರೆ ನನ್ಗೆ ಎಷ್ಟು ಉಪಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪ್ರಭುಪಾದ ಹೇಳಿದಾಗ, ಈ ಭಗವಂತನು ಈ ಒಂದು ಜ್ಞಾನ ಕೊಟ್ಟಿದ್ದು ಅರ್ಜುನನಿಗೆ ಮಾತ್ರ ಅಲ್ಲ. ಸೊ ಅರ್ಜುನನಿಗೆ ಎಲ್ಲರಿಗೂ ಗೊತ್ತು ಯಾವಾಗ ಕೊಟ್ಟಿದ್ದ ಈ ಜ್ಞಾನ ಅಂತ ಹೇಳ್ಬಿಟ್ಟು, ಒಂದು ಯುದ್ಧ ನಡೆಯೋ ಒಂದು ಯುದ್ಧ ಕ್ಷೇತ್ರದಲ್ಲಿ ಇದನ್ನ ಕೊಟ್ಟಿದ್ದ. ಆವಾಗ ಅಲ್ಲಿ ಅರ್ಜುನನಿಗೆ ಒಂದು ನಮ್ಗೆಲ್ಲ ಏನೇ ಒಂದು ಕಷ್ಟದಲ್ಲಿ ಈ ತರ ಒಂದು ಕಷ್ಟ ಬರಲ್ಲ. ಹಂಗಂತ ಹೇಳಿದ್ರೆ ನಾವು ನಮ್ಮ ಅಣ್ಣನ ತಮ್ಮಂದ್ರನ್ನ ಎದುರಿಸಿ ಇವಾಗೆಲ್ಲ ನಡೀತಾ ಇದೆ. ಎಲ್ಲರ ಮನೆಯಲ್ಲಿ ನೋಡಿದ್ರೆ ಅಣ್ಣನ ತಮ್ಮಂದ್ರು, ಅಕ್ಕ ತಮ್ಮಂದ್ರು ಎಲ್ಲ ಜಗಳನೆಲ್ಲ ನಡೀತಾ ಇದೆ. ಬಟ್ ಯಾವ್ರೇನು ಈ ತರ ಒಂದು ಅವರನ್ನ ಹತ್ಯೆ ಮಾಡ್ಬೇಕು ಅಂತ ಒಂದು ಸಿಚುವೇಶನ್ ಬರ್ತಾ ಇಲ್ಲ ಇವಾಗ. ಅಟ್ಲೀಸ್ಟ್ ಕೆಲವು ಟೈಮ್ ನ್ಯೂಸ್ ನಲ್ಲಿ ನೋಡ್ತೀವಿ, ತಾಯಿನೇ ಮಗನು ಹತ್ಯೆ ಮಾಡ್ಬಿಟ್ಟ. ಯಾಕಂತ ಹೇಳಿದ್ರೆ ಅವರು ಏನೋ ಲ್ಯಾಂಡ್ ಹಂಗಂತ ಹೇಳಿದ್ರೆ ಸಂಪತ್ತು ಅದ್ರ ಬಗ್ಗೆ ಸ್ವಲ್ಪ ಇದು ತಾಯಿಗೇನೋ ಮಗನಿಗೇನೋ ಭೇದ ಬಂದಾಗ ತಾಯಿನ ಮಗನ್ ಕೊಂಡ್ಬಿಟ್ಟ, ಇಲ್ಲ ತಾಯಿನ ಮಗಳು ಕೊಂಡ್ಬಿಟ್ಟು, ಈ ತರ ಎಲ್ಲ ನ್ಯೂಸ್ ಪೇಪರ್ ನೋಡ್ತೀವಿ. ಬಟ್ ಇದೆಲ್ಲ ವೆರಿ ರೇರ್. ಬಟ್ ಜನರಲ್ ಆಗಿ ನೋಡಿದ್ರೆ ಆ ತರ ಒಂದು ಸಂದರ್ಭ ಯಾರಿಗೂ ಬರೋದಿಲ್ಲ. ಬಟ್ ಅರ್ಜುನನಿಗೆ ಈ ತರ ಒಂದು ಸಂದರ್ಭ ಬಂದಿದೆ. ಆ ಒಂದು ಸಿಚುವೇಶನ್ ನಲ್ಲಿ ಅವನು ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಆವಾಗ ಭಗವಂತ ಅವನಿಗೆ ಈ ಜ್ಞಾನನ ಕೊಟ್ಟಿದ್ದಾಗ ಆ ಒಂದು ಜ್ಞಾನದನ್ನ ಇಷ್ಟೇ ಕಷ್ಟದಲ್ಲಿದ್ದ ಒಂದು ಅರ್ಜುನನಿಗೆ ಅದು ಉಪಾಯ ಆಗಿತ್ತು ಅಂತ ಹೇಳಿದ್ರೆ, ನಮ್ಗೆ ನಾರ್ಮಲಿ ನಾವೆಲ್ಲ ಈಗ ಫೇಸ್ ಮಾಡೋ ಕಷ್ಟಗಳು ಏನು ಅದೆಲ್ಲ ಯೋಚನೆ ಮಾಡಿದ್ರೆ ಈ ಒಂದು ಜ್ಞಾನ ನಮ್ಗೆಲ್ಲ ತುಂಬಾ ಸುಲಭವಾಗಿ ಉಪಯೋಗ ಆಗುತ್ತೆ. ದಿಸ್ ಇಸ್ ಬೇಸಿಕ್ ಥಿಂಗ್.
ಅರ್ಜುನನು ಒಂದು 100% ಅದರಲ್ಲಿ ಕಷ್ಟ ಅನುಭವಿಸಿದ ಅಂತ ಹೇಳಿದ್ರೆ ನಮಗೆಲ್ಲ 1% 2% ಇಲ್ಲ. ನಾವು ಅನ್ಸ್ಕೋತೀವಿ ಇದು ತುಂಬಾ ದೊಡ್ಡ ಕಷ್ಟ, ನಾನೀಗ ಇರೋ ಒಂದು ಪರಿಸ್ಥಿತಿ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು. ಬಟ್ ಅವನಿದ್ದ ಒಂದು ಪರಿಸ್ಥಿತಿ ನೋಡಿದಾಗ ನಮ್ಮ ಪರಿಸ್ಥಿತಿ ಎಲ್ಲ ಜಾಸ್ತಿ ಇಲ್ಲ ಫ್ರಾಂಕ್ಲಿ ನೋಡಿದ್ರೆ. ಬಟ್ ಹಂಗಾಗಿ ಅವನು ಈ ಒಂದು ಜ್ಞಾನದನ್ನ ಅದಕ್ಕೆ ಅಳವಡಿಸಿದಾಗ ನಮ್ಮ ಪರಿಸ್ಥಿತಿ ಎಲ್ಲ ನಾವು ಹ್ಯಾಂಡಲ್ ಮಾಡಕ್ಕೆ ಏನು ಅಂತ ಯೋಚನೆ ಮಾಡಿದ್ರೆ ಒಂದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ಎಲ್ಲಾ ಒಂದು ಸಂದರ್ಭದಲ್ಲಿ ಈ ಒಂದು ಜ್ಞಾನದನ್ನ ನಾವು ಅಳವಡಿಸಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಸೊ ಅದನ್ನ ಹೇಳ್ತಾ ಇದ್ದಾಗ ಪ್ರಭುಪಾದರ ಬಗ್ಗೆ ಹೇಳ್ತಿದ್ದಾಗ ಈ ಜ್ಞಾನದನ್ನ ಅರ್ಜುನನು ಪರ್ಸನಲ್ ಆಗಿ ಭಗವಂತನಿಂದ ಕೇಳ್ಕೊಂಡ. ಈಗ ನಮ್ಗೆಲ್ಲ ಪರ್ಸನಲ್ ಆಗಿ ಭಗವಂತನ ಬಂದು ಈ ಒಂದು ಜ್ಞಾನನ ಕೊಡಕ್ಕಾಗತ್ತಾ ಅಂತ ಕೇಳ್ಬೋದು. ಅರ್ಜುನರಿಗೆ ಓಕೆ ಕೃಷ್ಣ ಪಕ್ಕದಲ್ಲಿ ಕೇಳ್ತಾ ಇದ್ರು, ನಮ್ಗೆಲ್ಲ ಆಗತ್ತಾ ಅಂತ ಕೇಳಿದ್ರೆ ಅದಕ್ಕೆ ಪ್ರಭುಪಾದ ತುಂಬಾ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಈ ಭಗವಂತನು ಈಗ ಭಗವಂತನ ನೋಡಕ್ಕೆ ಒಂದು ಕಣ್ಣು ಬೇಕು. ಅದು ನಾವು ಭಗವದ್ಗೀತನಲ್ಲೇ ನೋಡಿದ್ದೀವಿ ಅಲ್ಲ. ಅವನು ಅರ್ಜುನನಿಗೆ ನೀನು ಈಗ ನನ್ನ ನೋಡೋ ಈ ಒಂದು ಇದು ಬಿಟ್ಟು ನಾನು ಆಧ್ಯಾತ್ಮಿಕ ರೀತಿಯಲ್ಲಿ ನನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಿನ್ಗೆ ನಾನು ಕಣ್ಣು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಆಮೇಲೆ ಆ ಕಣ್ಣಿಂದ ಅವನು ಈ ವಿಶ್ವರೂಪ ಎಲ್ಲ ನೋಡ್ತಾ ಇದ್ದಾನೆ ಅರ್ಜುನ. ಹಂಗಾಗಿ ಭಗವಂತನ ನೋಡ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕ್ವಾಲಿಫಿಕೇಶನ್ ಬೇಕು. ಇನ್ನು ಭೌತಿಕವಾಗಿದೆ ಈ ಕಣ್ಣಿಂದ ನೋಡೋದು ಕೂಡ ಒಂದು ರೀತಿಯಲ್ಲಿ ಕಷ್ಟನೇ, ಭಗವಂತನ ಅನುಗ್ರಹ ಇದೆ. ಸೊ ಎಲ್ಲರೂ ನಾವು ಭಗವಂತನ ನೋಡ್ಬೇಕು, ಭಗವಂತನ ತೋರಿಸಿ ಅವನು ನನ್ಗೆ ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಇದೆಲ್ಲ ಯಾರೋ ಬರೆದಿದ್ದಾರೆ ಹಂಗೆ ಹೇಳ್ತಿದ್ದಾರೆ. ಬಹಳಷ್ಟು ಜನರು ಈ ಭಗವದ್ಗೀತಾ ಅಥವಾ ಭಾಗವತನ ಯಾರೋ ಬರೆದಿದ್ದಾರೆ ರೀ, ಇದೆಲ್ಲ ಅವ್ರಿಗೆ ಏನು ಹೇಳಿ ನಮ್ಮನ್ನೆಲ್ಲ ಆ ರೀತಿನಲ್ಲಿ ನಡ್ಕೋಬೇಕು ಅಂತ ಯೋಚನೆ ಮಾಡಿದ್ರು. ಆ ರೀತಿನಲ್ಲಿ ಅವ್ರು ಬರೆದಿದ್ದಾರೆ, ಇದನ್ನ ನಾನು ಒಪ್ಪಲ್ಲ ಅಂತ ಹೇಳ್ಬಿಟ್ಟು. ಸೊ ನನ್ಗೆ ಭಗವಂತನೇ ನನ್ನ ಎದುರಿಗೆ ಬಂದು ಹೇಳಿದ್ರೆ ನಾನು ಒಪ್ಕೋತೀನಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಹೇಳೋದು ಭಗವಂತನಿಗೆ ನೋಡ್ಬೇಕು ಅಂತ ಹೇಳಿದ್ರೆ ಬೇಸಿಕ್. ಈಗ ನಾವು ಏನ್ ಬೇಕಾದ್ರೆ ಹೇಳ್ಬೋದು, ನಾನು ಒಂದು ದೊಡ್ಡ IAS ಆಫೀಸರ್ ಆಗ್ಬೇಕು ಅಂತ ಹೇಳ್ಬೋದು, ನೀವು ಹೇಳ್ಬೋದು. ಬಟ್ ನಿಮ್ಗೆ ಅದಕ್ಕೆ ಏನು ಅರ್ಹತೆ ಇದೆ, ನೀವು ಅದಕ್ಕೆ ಏನು ಜ್ಞಾನ, ನೀವು ಅದೇನು ಪ್ರಿಪೇರ್ ಮಾಡಿದ್ದೀರಾ, ನೀವು ಏನು ಅದನ್ನ IAS ಏನು UPSC ಅದೇನೋ ಎಕ್ಸಾಮ್ ಬರೆದು ಅದರಲ್ಲಿ ಪಾಸ್ ಮಾಡಿದ್ರೆ ನಾವು ಅಲ್ಲಿ ಒಂದು IAS ಆಫೀಸರ್ ಅಂತ ಹೇಳಕ್ಕೆ ನಮ್ಗೆ ನಾನು ಏನ್ ಬೇಕಾದ್ರೆ ಹೇಳ್ಬೋದು, ಇಲ್ಲ ರೀ ನಾನೇ IAS ಆಫೀಸರ್ ಅಂತ ಹೇಳ್ಬೋದು. ಅದೇ ತರ ನಾನು ಭಗವಂತನ ನೋಡ್ಬೇಕು ಅಂತ ನಾವು ಹೇಳ್ಬೋದು, ಅದು ನಿಮ್ಮ ಇಷ್ಟ. ನಿಮ್ಮ ಇಷ್ಟದ ನಮ್ಮ ಇಷ್ಟ, ಏನ್ ಬೇಕಾದ್ರೆ ನಾವು ಹೇಳ್ಬೋದು. ಬಟ್ ಅದಕ್ಕೆ ಒಂದು ದಾರಿ ಅಂತ ಒಂದಿದ್ದಲ್ವ, ಯಾವುದು ಮಾಡ್ಬೇಕು ಅಂದ್ರೆ ಒಂದು ದಾರಿ ಇದೆ, ಸುಮ್ಮನೆ ನಾವು ನೆನೆಸಿದಾಗ ಆಗಲ್ಲ. ಸೊ ಹಂಗಾಗಿ ಈ ಭಗವಂತನ ನೋಡೋದು ಎಂಬುದು ಈ ಭೌತಿಕ ಲೋಕದಲ್ಲಿ, ಅದನ್ನು ಪರ್ಟಿಕ್ಯುಲರ್ಲಿ ಈ ಕಲಿಯುಗದಲ್ಲಿ ಸಾಧ್ಯ ಎಂಬುದು ಕಷ್ಟ. ಯಾಕಂದ್ರೆ ಭಗವಂತನ ಬರಲ್ಲ ಅಂತ ಹೇಳಲ್ಲ, ನಮ್ಗೆ ಅರ್ಹತೆ ಇಲ್ಲ ಎಂಬುದು ಮುಖ್ಯ. ಅದನ್ನ ನಾವು ತಿಳ್ಕೋಬೇಕು. ಹಂಗಂತ ಹೇಳಿದ್ರೆ ಆವಾಗ ಆ ಭಗವಂತನ ನಾವು ನೇರಾಗಿ ಕಾಣಿಸಕ್ಕಾಗಲ್ಲ ಅಂತ ಹೇಳಿದಾಗ ಅವಾಗ ನಮ್ಗೆ ಹೆಂಗೆ ಈ ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ ಭಗವಂತನಿಗೆ ನಮ್ಮ ಮೇಲೆ ಜಾಸ್ತಿ ಪ್ರೀತಿ ಇದೆ. ಅವನೇನು ಹೇಳ್ತಿದ್ದಾನೆ, ನಿನ್ಗೆ ಈಗ ನಾವು ಎಷ್ಟೋ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಕಾಮನ್ ಎಕ್ಸಾಂಪಲ್ ಇಂದ ನಾವು ಅರ್ಥ ಮಾಡ್ಕೋಬಹುದು. ಈಗ ಮಕ್ಕಳು ಕೆಲವರೆಲ್ಲ ಈಗ ನಮ್ಮ ಮನೆಯಲ್ಲಿ ಒಂದು ಕಾರ್ ಇರ್ಬೋದು, ಆ ಮಕ್ಕಳು ಆ ಕಾರ್ನ ನೋಡ್ಬಿಟ್ಟು ನಾನು ಓಡಿಸ್ಬೇಕು ಅಂತ ಹೇಳ್ಬೋದು, ಚಿಕ್ಕ ಮಕ್ಕಳು ಹೇಳ್ಬೋದು. ಬಟ್ ಇದನ್ನ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ಆಗಲ್ಲ. ಬಟ್ ತಾಯಿ ತಂದೆಯರು ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇರೋ ಕಡೆಯಿಂದ ಆ ಮಗುವನ್ನ ಹೆಂಗಾರ ಒಂದು ಕಾರ್ ಓಡಿಸೋ ಒಂದು ಫೀಲಿಂಗ್ ಕೊಡ್ಬೇಕು ಅಂತ ಹೇಳಿ ಮಾಡ್ತಾರೆ. ಹೆಂಗಂದ್ರೆ ಏನಾರ ಒಂದು ಏನು ಹೇಳೋದು, ಒಂದು ಟಾಯ್ ಕಾರ್ ಕೊಡೋದು, ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಕಾರ್ ತರನೇ ಓಡಿಸ್ಕೊಂಡು ಹೋಗೋತರ ಚಿಕ್ಕ ಸೈಜ್ನೆಲ್ಲ ಮಾಡಿ ಕೊಡ್ತಿದ್ದಾರೆ. ಸೊ ಅದು ಏನಂತ ಹೇಳಿದ್ರೆ ಆ ತಾಯಿ ತಂದೆಗೆ ಆ ಮಗನ ಮೇಲೆ ಇರೋ ಒಂದು ಪ್ರೀತಿ ಅವ್ರಿಗೆ ಗೊತ್ತು. ಅವನು ಇಚ್ಛೆ ಪಡೋದು ಪ್ರಾಕ್ಟಿಕಲ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟು, ಬಟ್ ಹೆಂಗೆ ಅದನ್ನ ಮಾಡಿ ಅವನಿಗೊಂದು ಸಂತೋಷ ಕೊಡ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋ ತರ ಭಗವಂತ ನಮ್ಗೆಲ್ಲ ತಾಯಿ ತಂದೆ. ಸೊ ಅವನು ಇವ್ರಿಗೆ ನನ್ನ ನೋಡಕ್ ಅರ್ಹತೆ ಇಲ್ಲದೆ ಇರೋ ಕಡೆಯಿಂದ ಅವ್ರು ನೋಡಕ್ ಆಗ್ತಾ ಇಲ್ಲ. ಬಟ್ ಅವರನ್ನ ಹೆಂಗೆ ನನ್ನ ನೋಡಕ್ ಆಗತ್ತೆ ಅಂತ ಹೇಳಿದ್ರೆ ನಮ್ಗೆ ಏನೋ ಅರ್ಹತೆ ಇದೆ ಅಂತ ಹೇಳಿದ್ರೆ ಭೌತಿಕ ಸಮಾಚಾರಗಳನ್ನ ನೋಡಕ್ಕಾಗತ್ತೆ. ಹಂಗಾಗಿ ಭಗವಂತನು ನಾನು ಭೌತಿಕ ಸಮಾಚಾರವಾಗಿ ನಿಮ್ಗೆ ಕಾಣಿಸ್ತೀನಿ. ಹಂಗಂತ ಹೇಳಿದ್ರೆ ಈ ಒಂದು ಪುಸ್ತಕ ಇದ್ರೆ ಪೇಪರ್, ಇಂಕ್ ಆರ್ ಏನೋ ಏನಿದೋ ಅದು ಭೌತಿಕ. ಆ ರೀತಿನಲ್ಲಿ ನಾನು ಟ್ರಾನ್ಸ್ಫಾರ್ಮ್ ಆಗ್ತೀನಿ, ನಿನ್ ಕಣ್ಣಿಂದ ನನ್ನ ನೋಡಕ್ಕಾಗತ್ತೆ. ಅದೇ ತರ ಅವನ ಶಬ್ದ, ಆ ಭಗವಂತನ ಈ ಒಂದು ನಾವು ಇದನ್ನ ಹೇಳಿದಾಗ ಕೆಲವು ಟೈಮ್ ನಾನು ಓದಿದಾಗ ಕ್ಲೀನ್ ಆಗಿ ಓದಿಲ್ಲ, ಬಟ್ ಇದ್ರ ಕೂಡ ಆ ಭಗವಂತನ ಹೇಳಿದ ಆ ವಾಕ್ಯಕ್ಕೆ ನಾವು ಹೇಳಿದಾಗ ಅದಕ್ಕೆ ಕೂಡ ಒಂದು ಪವರ್ ಇರುತ್ತೆ. ಇದು ಅಂದ್ರೆ ಈ ಉಚ್ಚಾರಣೆ ನಾರ್ಮಲಿ ಹೇಳೋದು
ಈ ಸಂಸ್ಕೃತ ಶ್ಲೋಕಗಳೆಲ್ಲ ಹೇಳಿದಾಗ ಪರ್ಫೆಕ್ಟ್ ಆಗಿ ಉಚ್ಚಾರಣೆ ಮಾಡಬೇಕು. ವೇದಗಳೆಲ್ಲ ನೋಡಿ ಅದನ್ನು ಉಚ್ಚಾರಣೆ ಮಾಡಬೇಕು ಅಂದ್ರೆ ಯಾರು ಬೇಕಾದ್ರೆ ಮಾಡಂಗಿಲ್ಲ. ನಾವು ಓದ್ಬೋದು, ಎಲ್ಲ ಇದೆ, ನಾವು ಕೂಡ ಇವಾಗ ಎಲ್ಲ ಲ್ಯಾಂಗ್ವೇಜ್ ನಲ್ಲಿ ವೇದಾಸ್ ಎಲ್ಲ ಬಂದ್ಬಿಟ್ಟಿದೆ, ನಾವು ಓದ್ಬೋದು. ಬಟ್ ಅದನ್ನ ಹೇಳಬೇಕು, ಅದರಿಂದ ಪದ ಪಡಿಬೇಕು ಅಂತ ಹೇಳಿದ್ರೆ ಅದನ್ನ ಪರ್ಫೆಕ್ಟ್ ಪ್ರೊನೌನ್ಸಿಯೇಷನ್ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲ ಕೆಲವು ಟೈಮ್ ನಾವು ಯಜ್ಞಗಳೆಲ್ಲ ಮಾಡ್ತೀವಿ, ಆವಾಗ ಅದರಲ್ಲಿ ವೇದಿಕ್ ಚಾಂಟಿಂಗ್ ಅದೆಲ್ಲ ನಡೀತಾರೆ. ಅದೆಲ್ಲ ಹೇಳಿದಾಗ ಇವೆಲ್ಲ ಅವರು ಬರೋ ಪ್ರೋಗಿದ್ರು ಅವರೇ ಹೇಳ್ಬಿಡ್ತಾರೆ, ನೀವು ಸುಮ್ಮನೆ ಕೂತ್ಕೊಂಡ್ರಿ ನಾನು ಹೇಳ್ತೀನಿ ಅಂತ ಹೇಳ್ಬಿಡ್ತಾರೆ. ನೀವು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರಿ, ಅವ್ರು ನಾನು ಹೇಳ್ಬಿಡ್ತೀನಿ ಅಂತ ಅವ್ರು ಹೇಳ್ಬಿಡ್ತಾರೆ. ಬಟ್ ಅದನ್ನ ನಾವು ಹೇಳ್ಬೇಕು. ಕೆಲವರು ಅವ್ರು ಕೂಡ ಕರೆಕ್ಟಾಗಿ ಹೇಳೋದಿಲ್ಲ, ಬಟ್ ಬೇಗ 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 ಹೇಳ್ತಿದ್ದಾರೆ, ಒಂದನ್ನೇ ಅರ್ಥ ಆಗ್ತಾ ಇಲ್ಲ. ನಾನು ಒಂದು ಹೋದ ಮುಂಚೆ ನನ್ನ ತಾಯಿ ತಂದೆ ಶ್ರಾದ್ದ ನಡೀತಿತ್ತು, ಒಂದು ಮಠದಲ್ಲಿ ಹೋಗಿ ಮಾಡಿದ್ರು. ಅವ್ರು ಹೇಳೋದೇ ನಮ್ಗೆ ಅರ್ಥ ಆಗ್ತಿಲ್ಲ, ಇಟ್ಟು ಬುಲ್ಲೆಟ್ ಥರ ಹೋಗ್ತಾ ಇದ್ರು. ಸರಿ ಏನೋ ಹೇಳ್ತಿದ್ದಾರೆ ಮಾಡೋಣ ಇಂದ ಬಿಟ್ಟು ಮಾಡಿದ್ರು. ಬಟ್ ಏನಂದ್ರೆ ಅಷ್ಟು ಸ್ಪಷ್ಟವಾಗಿ ಅದು ಹೇಳಬೇಕು, ಅದು ಹೇಳಿದ್ರೆ ಆ ಫಲ ಬರ್ತದೆ. ವೇದಗಳೆಲ್ಲ ಈ ಸಂಸ್ಕೃತ ಅದನ್ನೆಲ್ಲ ಅರ್ಥ ಇದೆ. ಆ ಒಂದು ವಾಕ್ಯ, ಒಂದು ಪದನ್ನ ಸ್ವಲ್ಪ ಮಾರ್ಕ್ಸ್ ಹೇಳ್ಬಿಟ್ರೆ ಅರ್ಥನೇ ಬೇರೆ ಆಗ್ಬಿಡುತ್ತೆ. ಸಂಸ್ಕೃತದಲ್ಲಿ ಒಂದು ಪದಕ್ಕೆ 10 ಮೀನಿಂಗ್ ಇದೆ, 10 ಮೀನಿಂಗ್ ಇರುತ್ತೆ. ಕಾಂಟೆಕ್ಚುಲಿ ಅದನ್ನ ಅರ್ಥ ಮಾಡ್ಕೋಬೇಕು. ಬಟ್ ಅದನ್ನ ಸ್ವಲ್ಪ ಮಾರ್ಕ್ಸ್ ಹೇಳ್ಬಿಟ್ರೆ ಬೇರೆ ಅರ್ಥನೇ ಆಗ್ಬಿಡುತ್ತೆ. ಆವಾಗ ನಾವು ಏನ್ ಹೇಳಕ್ಕೆ ಬಂದೀವೋ ಅದು ಬಿಟ್ಟು ಬೇರೆನೋ ಹೇಳ್ಬಿಡ್ತೀವಿ, ಅದು ಫಲ ಸಿಕ್ಬಿಡುತ್ತೆ. ಅದು ಕೆಟ್ಟದಾಗಿದ್ರೆ ಅದು ನಮ್ಗೆ ಸಿಕ್ಬಿಡುತ್ತೆ. ಇದು ವೇದಗಳಿಂದ. ಬಟ್ ಭಗವದ್ಗೀತಾ, ಭಾಗವತಂ, ಭಗವಂತನ ಯಾವ ಒಂದು ಇದು ಇರಲಿ, ಅದನ್ನ ನಾವು ಹೇಳಿದಾಗ ಅದು ನಾವು ಸ್ವಲ್ಪ ತಪ್ಪಾಗಿ ಅಂತ ಹೇಳಿದ್ರೆ ನಮ್ಗೆ ಅದು ಕರೆಕ್ಟಾಗಿ ಉಚ್ಚಾರಣೆ ಮಾಡಕ್ಕೆ ಆಗದೆ ಇದ್ರೆ ಕೂಡ ಅದಕ್ಕೆ ಪೂರ್ತಿ ಫಲ ಸಿಗ್ತದೆ. ಇನ್ನು ಕೆಳಗೆ ಹೋದ್ರೆ ನಿಮ್ಗೆಲ್ಲ ಒಂದು ಉಕ್ತಿ ಹೇಳ್ತೀನಿ, ನೀವು ಈ ತರ ಬಟ್ ಅದೆಲ್ಲ ಓಕೆಪ್ಪ, ನೀವು ಮುಂಚೆ ಹೇಳಿದಲ್ಲ ಅದ್ರ ಬಗ್ಗೆ ನನಗೆ ಚಿಂತನೆ ಇದೆ. ಇವಾಗ ನಾನೆಲ್ಲ ಈ ತರ ವೇದಗಳೆಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ಕೆಲವು ಟೈಮ್ ಮಾಡಬೇಕಾಗಿದೆ, ಆವಾಗ ತಪ್ಪಾಗ್ಬಿಟ್ರೆ ಏನ್ ಮಾಡೋದು ಅಂತ ಕೇಳಿದ್ರೆ ಒಂದು ಯುಕ್ತಿ ಹೇಳ್ತೀನಿ, ಮಾಡಿ ಅದನ್ನ. ತಿಲಕ ಹಚ್ಕೊಳ್ಳಿ, ಈ ತರ ತಿಲಕ ಪೂರ್ತಿ, ಇವು ಮಾತ್ರ ಅಲ್ಲ, ಇವು ಇದೆಲ್ಲ ಈ ಪಾದ, ವಿಷ್ಣು ಪಾದ ಎಲ್ಲ ಹಚ್ಕೊಂಡು, ವಿಷ್ಣು ಪಾದ ಅಂದ್ರೆ ಈ ತುಳಸಿ ದಳ, ಇದು ಪಾದ, ಇದೆರಡು ಪಾದ, ಅದನ್ನ ನಾವು ಹಚ್ಕೊಂಡು ನಾವು ಅಲ್ಲಿ ಕೂತ್ಕೊಂಡು ಆ ವೇದ ಇದನ್ನ ಹೇಳಿದ್ರೆ ಕೂಡ ಅಲ್ಲಿ ತಪ್ಪಾಗಿದ್ರೆ ಕೂಡ ಅದು ಏನು ಪೂರ್ತಿ ಪರಿಣತಿಗೆ ಸಿಗ್ತದೆ. ಸೊ ಇದೆಲ್ಲ ಅಂದ್ರೆ ಭಗವಂತನ ಒಂದು ಸಂಬಂಧವಾಗಿ ಮಾಡಿದಾಗ ಅದು ನಾವು ಉಚ್ಚಾರಣೆ ಮಾಡಿದಾಗ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನಲ್ಲಿ ಮಾಡಿದ ಆ ಪ್ರೊಸೀಜರ್ನಲ್ಲಿ ಏನಾದ್ರು ತಪ್ಪಾಗಿದ್ರೆ ಕೂಡ ನಾವು ಯಾಕೆ ಒಂದು ಯಜ್ಞ ಮಾಡಿದ್ರೂ ಅದು ಪೂರ್ತಿ ಫಲ ನಮಗೆ ಸಿಗ್ತದೆ. ಇದೆಲ್ಲ ನಾನು ಹೇಳಿಲ್ಲ, ನಮ್ಮ ಗ್ರಂಥಗಳಲ್ಲಿ ಇರೋದನ್ನ ನಾನು ಹೇಳ್ತಿದ್ದೇನೆ. ಹಾಗಂದ್ರೆ ಇದೆಲ್ಲ ನಾವು ಯುಕ್ತಿಗಳು ತಿಳ್ಕೋಬೇಕು. ಹಂಗಂತ ಹೇಳಿದ್ರೆ ಈ ಒಂದು ಭಗವದ್ಗೀತಾ ಭಾಗವತಂನಲ್ಲಿ ನಾವು ಸ್ವಲ್ಪ ಹಿಂಗೆ ಇದ್ರೆ ಕೂಡ ಉಚ್ಚಾರಣೆ ಮಾಡೋದ್ರಲ್ಲಿ ಇಲ್ಲ ಅಂತ ಹೇಳಿದ್ರೆ ಬರೆಯೋದ್ರಲ್ಲಿ ಏನೋ ತಪ್ಪಿದ್ರೆ ಕೂಡ ಅದಕ್ಕೆ ಪೂರ್ತಿ ಫಲ ನೀಡುತ್ತೆ ಅಂತ ಹೇಳ್ಬಿಟ್ಟು ಯಾಕೆ ಅದೆಲ್ಲ ಹೇಳಿದೆ ಅಂತ ಹೇಳಿದ್ರೆ, ಆವಾಗ ಈ ಒಂದು ಭಗವದ್ಗೀತೆಯಲ್ಲಿ ಇರೋ ಒಂದು ಇನ್ಸ್ಟ್ರಕ್ಷನ್ಸ್ ಭಗವಂತನ ಹಂಗಿದ್ರೆ ನಮ್ಮ ಕಣ್ಣೆದರಿಕೆ ಇಲ್ಲದೆ ಇದ್ರೆ ಕೂಡ ಅವನು ಎದುರಿಗೆ ಇರೋ ಒಂದು ರೀತಿಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಬೇಕು. ಯಾಕಂದ್ರೆ ಭಗವಂತನು ನೀನ್ ನೋಡೋ ಒಂದು ಹೆಂಗೆ ನಿನ್ನ ನೋಡಕ್ಕಾಗತ್ತೋ ಆ ರೀತಿಯಲ್ಲಿ ನಾನು ಬಂದಿದ್ದೀನಿ ಅಂತ ಹೇಳ್ತೀನಿ. ಸೊ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಭಗವದ್ಗೀತಾ ಭಾಗವತ ನಾನು ನೋಡಿದಾಗ ಆ ವಿಗ್ರಹ ನೋಡೋದಕ್ಕೆ ಇದು ನೋಡೋದಕ್ಕೆ ಭಗವಂತನ ಸಾಕ್ಷಾತ್ ನಾವು ಕಣ್ಣೆದುರಿಗೆ ನೋಡೋದಕ್ಕೆ ವ್ಯತ್ಯಾಸನೇ ಇಲ್ಲ. ಆ ರೆಸ್ಪೆಕ್ಟ್ ಮಾಡಬೇಕು. ಭಗವದ್ಗೀತಾ ಕೆಲವು ಟೈಮ್ ನೋಡಿದಾಗ ಭಾಗವತನಲ್ಲಿ ಇದನ್ನಲ್ಲಿ ಇಟ್ಟಿರ್ತಾರೆ, ಕ್ಷೇತ್ರದಲ್ಲಿ ಉಲ್ಟಾ ಇಟ್ಟಿರ್ತಾರೆ. ಅಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಚೇತನ ಹೆಂಗಿದೆ, ನಾವು ಇದನ್ನ ಭಗವಂತ ಅಂತ ನಾವು ಅನ್ಸ್ಕೊಳ್ಳಲ್ಲ. ಕೆಲವರೆಲ್ಲ ಪ್ರಾಕ್ಟೀಸಿಂಗ್ ಡಿವೋಟೀಸ್ ಎಲ್ಲ ಹೇಳ್ತಿದ್ವಿ, ತಂದಾಗ ಹೆಂಗೆ ತರಬೇಕು, ತಲೆಯಲ್ಲಿ ಇಟ್ಕೋಬೇಕು, ಅಲ್ಲಲ್ಲಿ ನೀವು ಏನಾರ ಒಂದು ಗಲೀಜಿಂದ ಇಡಬಾರ್ದು. ಇದೆಲ್ಲ ಬೇಸಿಕ್. ಇದು ಒಂದು ಮೂರ್ತಿನ ಇಡ್ತೀರ ಹಂಗೆಲ್ಲ ಆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಆ ಚೇತನ ಹಂಗೆ ಮಾಡಿದ್ರೆ ಇದನ್ನಲ್ಲಿ ಓದೋದು ನಮ್ಗೆ ಹಂಗೆ ಇರುತ್ತೆ. ಅದರಲ್ಲಿದ್ದು ಓದೋ ಒಂದು ಸಮಾಚಾರನ ನಾವು ಅದನ್ನ ತರ ಮಾಡ್ತೀವಿ. ಸೊ ಅದನ್ನ ಹಂಗಾಗಿ ಭಗವಂತನ ಈ ಒಂದು ರೂಪದಲ್ಲಿ ಬಂದಿದ್ದಾಗ ಇದು ನಮ್ಗೆಲ್ಲ ಅರ್ಜುನನಿಗೆ ಏನು ಒಂದು ಉಪಾಯ ಆಗಿತ್ತು ಅದೇ ಉಪಾಯ ನಮ್ಗೆ ಸಿಗ್ತದೆ. ಅದು 5,000 ವರ್ಷ ಹಿಂದೆ ನಡೆದಿದ್ದರೂ ಕೂಡ ಇವಾಗನು ಅದಕ್ಕೆ ಅದೇ ಒಂದು 100% ರಿಸಲ್ಟ್ ಸಿಗ್ತದೆ ಎಂಬುದು ಇದರಲ್ಲಿ ಪ್ರಭುಪಾದ ಬರೆದಿದ್ದಾರೆ ಫಸ್ಟ್. ಆಮೇಲೆ ಈ ಇನ್ನೊಂದು ನಾವು ಎಲ್ಲ ಈ ನಮ್ಗೆ ಒಂದು ಆಧ್ಯಾತ್ಮಿಕ ಜೀವನ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತ ಒಂದು ಇಚ್ಛೆ ಇದ್ರೆ ಎಷ್ಟೊಂದು ಸಾವಿರಾರು ಗ್ರಂಥಗಳಿದೆ, ವೇದಗಳು, ಆಮೇಲೆ
ಉಪನಿಷತ್ಸು, ಆಮೇಲೆ ವೇದಾಂತ ಸೂತ್ರ, ಇನ್ನು ಈ ಅದೇನೋದು ರಾಮಾಯಣ ಮಹಾಭಾರತ, ಇದೆಲ್ಲ ನೀವು ಒಂದೊಂದೂ ಓದಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ಹೇಳಿದ ಥರ ನಮಗೆ ಓದಕ್ಕೆ ಅರ್ಥನೇ ಆಗಲ್ಲ. ಫಸ್ಟ್ ಅದು ಸಂಸ್ಕೃತ ಬಾಯಿ ಬರಲ್ಲ, ಅದು ಏನು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಅರ್ಥ ಆಗಲ್ಲ. ಇದೆಷ್ಟು ರಾಮಾಯಣ ಎಷ್ಟು 24,000 ಶ್ಲೋಕ ಅಂತ ಹಿಂಗೆ ಒಂದೊಂದ್ರನ್ನ ನೀವು ಲೆಕ್ಕ ಮಾಡಿದ್ರೆ ವೇದಗಳು ಎಷ್ಟು, ಇದೆಲ್ಲ ಮಾಡಿಕೊಂಡು ನಾವು ಯಾವತ್ತೂ ಜ್ಞಾನ ಪಡೆಯೋದು ಪ್ರಾಕ್ಟಿಕಲ್ ಆಗಿ ಕಲಿಯುಗದಲ್ಲಿ ಯಾರಿಗೇ ಟೈಮ್ ಇಲ್ಲ. ಇವಾಗನೇ ಇನ್ನೊಂದು ನಾನು ಒಂದು 2 ಗಂಟೆ ಕಾಲ ಕ್ಲಾಸ್ ಕೊಟ್ಟರೆ ಒಬ್ಬರಾಗಿದ್ದು ಹೋಗ್ತಾ ಇರ್ತೀರ. ಇಲ್ಲ ಕೆಲವರು ಏನಪ್ಪ ಪ್ರಸಾದಕ್ಕೆ ಟೈಮ್ ಆಗಿದೆ ಇನ್ನೊಂದು ಮಾಡ್ತಾರೆ, ಅವರೇ ಹೇಳ್ತಾರೆ ಪ್ರಭು 9:50 ಒಳಗೆ ನೀವು ಮುಗಿಸ್ಬೇಕು, ಇಲ್ಲಾಂದ್ರೆ ನನಗೆ ಆಗಲ್ಲ ಇಲ್ಲಿ ಇಲ್ಲ, ಯಾರಿಗೂ ಟೈಮ್ ಇಲ್ಲ. ಈ ಥರ ಇದ್ದ ಸಿಚುವೇಶನ್ನಲ್ಲಿ ನಾವು ಇದೆಲ್ಲ ಓದಿ ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಾಧ್ಯ ಅಲ್ಲ. ಕಲಿಯುಗದಲ್ಲಿ ಮುಂಚಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು, ಅವ್ರ ಕೆಲಸನೇ ಇಷ್ಟೇ. ಏನೋ ಒಂದು ಕೃಷಿ ಮಾಡ್ತಾರೆ, ಬೆಳಿಗ್ಗೆ ಕೃಷಿ ಅಂತ ಹೇಳಿದ್ರೆ 6 ಗಂಟೆಲಿಂದ 8 ಗಂಟೆ ಒಳಗೆ ಮುಗಿಸ್ಬೇಕು. ಆಮೇಲೆ ಇಲ್ಲಿ 12 ಗಂಟೆನೆಲ್ಲ ಕೃಷಿ ಮಾಡೋಂಗಿಲ್ಲ, ಫಿಸಿಕಲಿ ಯು ಕೆನಾಟ್ ಡೂ ದೋಸ್ ಥಿಂಗ್. 6-8 ಗಂಟೆ ಒಳಗೆ ಮುಗಿಸ್ಬಿಡ್ತಾರೆ. ಆಮೇಲೆ ಕೆಲವು ಕೆಲಸಗಳು ಮುಗಿಸ್ಬಿಟ್ಟು ಜೀವನ ಪೂರ್ತಿ ಇದು. ಅದೇ ಥರ ರಾತ್ರಿ ಇವೆಲ್ಲ ಎಷ್ಟು ಗಂಟೆ ಎಲ್ಲರೂ ನಿದ್ದೆ ಮಾಡೋದು, 12 ಗಂಟೆ 12:30 ಗಂಟೆ. ಇಲ್ಲ ಪ್ರಾಕ್ಟಿಕಲ್ ಆಗಿ ಎಲ್ಲ TV ನೋಡೋದು, ಇಲ್ಲ ಎಕ್ಸಾಮ್ಸ್ ಓದೋದು, ಇಲ್ಲ ಇನ್ನು ವಾಟ್ಸಾಪ್ ಇದೆಲ್ಲ ಬಾಕಿ ಏನೇನೋ ಮಿಕ್ಕಿದ್ದು ಅದೆಲ್ಲ ಮುಗಿಸ್ಬಿಟ್ಟು ಫೇಸ್ಬುಕ್ನಲ್ಲಿ ಬೇರೆ ಇರುತ್ತೆ, ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಇರುತ್ತೆ. 2 ದಿವಸ ಹೋಗೇ ಇಲ್ಲ, ಅಲ್ಲಿ ಯಾರ್ಯಾರೋ ಏನೇನೋ ಕಮೆಂಟ್ ಹಾಕಿದ್ದಾರೆ, ಇವರೆಲ್ಲ ಏನೋ ಮಾಡಿದ್ದಾರೆ, ಅವರೆಲ್ಲ ನಾನು ಕಮೆಂಟ್ ಹಾಕಬೇಕು. ಎಲ್ಲ ಮುಗಿಸ್ಬಿಟ್ಟು ನಾವು ನಿದ್ರೆ ಮಾಡುವಾಗ 12:30 ಗಂಟೆ 1 ಗಂಟೆ ಆಗುತ್ತೆ. ಹೇಳೋದು 7 ಗಂಟೆ 8 ಗಂಟೆ ಆಗ್ಬಿಡುತ್ತೆ ಬೆಳಿಗ್ಗೆ ಹೇಳೋದು, ಎದ್ದೇಳೋದು. ಸೊ ಹಿಂಗೆಲ್ಲ ಇದ್ದಾಗ ಆವಾಗ ಹೆಂಗೆ ಹೇಳಿದ್ರೆ ಇದೆಲ್ಲ ಇದ್ರೆ ಕರೆಕ್ಟಾಗಿ 6-7 ಗಂಟೆಗೆ ಅವರೆಲ್ಲ ಮಲ್ಕೋ ಹೋಗ್ಬಿಡ್ತಾರೆ. 3-4 ಗಂಟೆ ಎದ್ದು ಹೇಳ್ತಾರೆ. ಬೆಳಿಗ್ಗೆ ಏನೋ ಜಪ್ಗಳು ಅದೆಲ್ಲ ಮುಗಿಸ್ಬಿಟ್ಟು 6 ಗಂಟೆಲಿಂದ 8-9 ಗಂಟೆ ಕೃಷಿ ಕೆಲಸಗಳು ಓವರ್, ಆಫೀಸ್ ಓವರ್. ಇವಾಗ ಕೆಲವರು ಸಾಫ್ಟ್ವೇರ್ ಹೇಳಿದ್ರೆ 15 ಗಂಟೆ ಕೆಲಸ ಮಾಡ್ತಾರೆ ಅಲ್ಲ, ಬೆಳಿಗ್ಗೆ 8 ಗಂಟೆ ಹೋಗಿದ್ರೆ ಕೆಲವು ಟೈಮ್ 11 ಗಂಟೆ ಆಫೀಸ್ನಿಂದ ವಾಪಸ್ ಬರ್ತಾರೆ. ಈ ಥರ ಒಂದು ಜೀವನ ಇದ್ದಾಗ ನಾವೆಲ್ಲ ಎಲ್ಲಿ ಆಧ್ಯಾತ್ಮಿಕ ಪ್ರಾಣಿ ಥರ ಪಶುಗಳ ಥರ ಜೀವನ ನಡೀತಾರೆ. ಈ ಒಂದು ಜೀವನದಲ್ಲಿ ಆಧ್ಯಾತ್ಮಿಕಲಿ ನಾವು ಹೆಂಗೆ ಮುಂದುವರಿಬೋದು, ಹೌ ಟು ಮೂವ್ ಫಾರ್ವರ್ಡ್, ನಾಟ್ ಪಾಸಿಬಲ್ ಪ್ರಾಕ್ಟಿಕಲಿ ಹಂಗಂತ ಹೇಳಿದಾಗ. ಬಟ್ ಹಂಗಂತ ಹೇಳಿದ್ರೆ ನಾವು ಹಂಗೆ ಬಿಡ್ಬೇಕು ಆಗತ್ತಾ ಅಂತ ಹೇಳಿದ್ರೆ ಭಗವಂತನು ತುಂಬ ಹಂಗಂತ ಹೇಳಿದ್ರೆ ದಯಾ ಅಂತ ಹೇಳಿದ್ರೆ ಕರುಣೆ. ಆ ಕರುಣೆಯಿಂದ ಅವನು ಇಷ್ಟು ವೇದಗಳ ಎಷ್ಟು ಗ್ರಂಥಗಳು ಏನೇನಿದ್ರೆ ಅದನ್ನೆಲ್ಲ ಚಿಕ್ಕದಾಗಿ ಸಾರಾಂಶವಾಗಿ ಮಾಡಿ 700 ಶ್ಲೋಕದಲ್ಲಿ, ಇಲ್ಲ 700 ಶ್ಲೋಕ ಅಲ್ಲ, 700 ಶ್ಲೋಕದಲ್ಲಿ ಅಷ್ಟು ಸಾರಾಂಶ ಕೊಟ್ಬಿಟ್ಟಿದ್ದಾನೆ. ಇದನ್ನೇ ಭಗವದ್ಗೀತಾ. ಕೆಲವರೇ ನೀವೇನಪ್ಪ ಇಸ್ಕಾನಲ್ಲಿ ಭಗವದ್ಗೀತಾ ಏನು ಈ ಒಂದು ಅದೇನೋ, ಕೆಲವರೆಲ್ಲ ಇವತ್ತು ವಿಷ್ಣು ಸಹಸ್ರನಾಮ ಕ್ಲಾಸ್ ಅಂತ ಹೇಳ್ತಾರೆ, ಕೆಲವರು ಇವತ್ತು ಬೇರೆ ಏನೇನೋ ಇದೆ, ಹೊರಗಡೆ ಹೋಗಿದ್ರೆ ನೋಡ್ತಾರೆ ಇವತ್ತು ಈ ಪಾರಾಯಣ, ನಾಳೆದು ಆ ಪಾರಾಯಣ, ನಾಳೆದು ಆ ಪಾರಾಯಣ ಅಂತೆಲ್ಲ ಮಾಡ್ತಾರೆ. ನೀವು ಯಾವಾಗ ಇಸ್ಕಾನ್ ಬಂದ್ರೆ ಬರೀ ಭಗವದ್ಗೀತಾ ಕ್ಲಾಸ್, ಭಾಗವತನ ಕ್ಲಾಸ್, ಮಿಂಜು ಹೋದ್ರೆ ಚೈತನ್ಯ ಚರಿತಾಮೃತ, ಅದು ಕೂಡ ಜಾಸ್ತಿ ಆಗ್ತಾ ಇಲ್ಲ. ಇದು ಎರಡು ನಡೀತಾ ಇದ್ರೆ ಏನು ಯಾವ ಕಂಟೆಂಟ್ ಭಗವದ್ಗೀತಾ ಅಂತ ಹೇಳಿದ್ರೆ ಇರೋ ಟೈಮ್ನಲ್ಲಿ ಏನು ಮಾಡೋದು ಅಂಬೋದು ಯೋಚನೆ ಮಾಡೋದು ಅಂದರೆ ಇಂಟೆಲಿಜೆನ್ಸ್. ಹೆಂಗಂದ್ರೆ ಏನು ಹೇಳೋದು, ಬುದ್ಧಿವಂತನ ಕಾರ್ಯ. ಆ ಇರೋ ಟೈಮ್ನಲ್ಲಿ ಇದು ಅಷ್ಟನ್ನ ಸಾರಾಂಶವಾಗಿರೋ ಒಂದು ಭಗವದ್ಗೀತಾ ನಾನು ಕಲಿಯೋದು ಇಂಪಾರ್ಟೆಂಟ್ನಾ, ಇಲ್ಲ ಎಲ್ಲೆಲ್ಲೋ ಹೋಗಿ ಏನೇನೋ ಓದು, ಎಲ್ಲನೂ ಇಂಪಾರ್ಟೆಂಟ್. ನಾನು ಯಾವುದು ಕೊರತೆ ಹೇಳಲ್ಲ. ವಿಷ್ಣು ಸಹಸ್ರನಾಮ ಹೇಳ್ಬೇಡ್ರಿ ಅದಾಗಲಿಲ್ಲ ನಾನು ಹೇಳಲ್ಲ, ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬೇಡಿ. ನಾನು ಹೇಳೋದು ಎಲ್ಲಾದ್ರಲ್ಲಿ ಇರೋ ಸಾರಾಂಶನೇ ಇದೆ ಅಂತ ಹೇಳಿದ್ರೆ ಅದನ್ನು ನಾನು ಎಷ್ಟಕ್ಕೆಷ್ಟು ನನ್ನ ಜೀವನದಲ್ಲಿ ಇರೋ ಕಡಿಮೆ ಟೈಮ್ನಲ್ಲಿ ನಾನು ಯೂಸ್ ಮಾಡಿಕೊಂಡು ಮುಂದೆ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಪ್ರಭುಪಾದರದ ನಮಗೆಲ್ಲ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ತೀವಿ. ಅದನ್ನು ಅರ್ಥ ಆಗತ್ತೆ, ನಾವು ಅದನ್ನು ಫಾಲೋ ಮಾಡ್ತಾ ಇಷ್ಟು ಇದೆ ಅಂತ. ಅದನ್ನು ಕೊನೆಯಲ್ಲಿ ಈ ಆಧ್ಯಾತ್ಮಿಕ ಎಲ್ಲ ಕಾರ್ಯಗಳು ಮಾಡೋದು ಯಾಕಂತ ಹೇಳಿದ್ರೆ ನಮ್ಮ ಚೇತನ ಮುಂದುವರಬೇಕು. ಅದು ಇದೇ ತರ ಸಿಂಪಲ್ ಭಗವದ್ಗೀತಾ ಮಾತ್ರ ಮಾಡಿದ್ರೆ ಚೇತನ ಮುಂದುವರುತ್ತಾ ಇಲ್ಲ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸಾಂಪಲ್ಸ್ ಇದೆ, ಪ್ರೂಫ್ ಇದೆ ನಮ್ಮ ಹತ್ರ. ಸೊ ಅದನ್ನ ನಾವು ಫಾಲೋ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಪ್ರಭುಪಾದರು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅದನ್ನ. ಹಂಗಾಗಿ ಇದನ್ನ ಆ ಇರೋ ಚಿಕ್ಕ ಟೈಮ್ನಲ್ಲಿ ನಾವು ಹೆಂಗೆ ಅದನ್ನ ಆಧ್ಯಾತ್ಮಿಕ ಬಗ್ಗೆ ತಿಳ್ಕೊಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೆಕ್ಸ್ಟ್, ಹಂಗಾಗಿ ಯಾವ ಒಬ್ಬ ಒಂದು ವ್ಯಕ್ತಿ ಸ್ವಲ್ಪ ಒಂದು ಫೈತ್ ಅಂತ ಹೇಳಿದ್ರೆ ನಂಬಿಕೆ ಇಟ್ಟು ಮುಂದೆ ಹೋಗ್ತಾನೋ ಅವನು ಭಗವದ್ಗೀತಾನಲ್ಲಿ ಏನ್ ನೋಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಬರೆದಿದ್ದಾರೆ ಪ್ರಭುಪಾದರು. ಅದರಲ್ಲಿ ಮುಖ್ಯವಾಗಿ 5 ಐಟಮ್ಸ್ ಬಗ್ಗೆ ಹೇಳ್ತಿದ್ದಾರೆ. ಒಂದು ಭಗವಂತ, ಇನ್ನೊಂದು ಜೀವ,
ಭಗವಂತ, ಜೀವ ಮತ್ತು ಪ್ರಕೃತಿ ಮೂರನೇದು. ನಾಲ್ಕನೆಯದು ಕಾಲ. ಸೊ ಈಶ್ವರ, ಜೀವ, ಪ್ರಕೃತಿ, ಕಾಲ, ಆಮೇಲೆ ಕರ್ಮ, ಇದೆಲ್ಲ ಕನೆಕ್ಟೆಡ್. ಇದ್ರ ಬಗ್ಗೆ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಪ್ರಭುಪಾದ ಬರೆದಿದ್ದಾರೆ. ಇದರಲ್ಲಿ ಇಲ್ಲಿ ಈ ಜೀವ ಮತ್ತು ಭಗವಂತನಿಗೆ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ನಾವು ಬರೆದಿದ್ದಾರೆ. ಇವಾಗ ಜಾಸ್ತಿ ಜನರು ಅದನ್ನೇ ಅರ್ಥ ಮಾಡ್ಕೊತಿಲ್ಲ. ಭಗವಂತ ಜೀವ ಯಾರು, ಈಶ್ವರ ಯಾರು, ಜೀವ ಯಾರು ಅಂತ ಅರ್ಥ ಮಾಡ್ಕೊತಿಲ್ಲ. ಅದು ಬಗ್ಗೆ ಇದು 5 ಬಗೆನೋ ಡೀಪ್ ಆಗಿ ನೀವು ಭಗವದ್ಗೀತಾ ಇಂಟ್ರಡಕ್ಷನ್ ನೋಡಿದ್ರೆ ಅದಕ್ಕೆ ಒಂದು ಜಾಸ್ತಿ ಪಕ್ಕಗಳು ಬರೆದಿದ್ದಾರೆ. ಬಟ್ ಇಲ್ಲಿ ಸಿಂಪಲ್ ಆಗಿ ಹೇಳೋದಾಗಿದ್ರೆ ಇದರಲ್ಲಿ 4 ಐಟಮ್, ಈ ಫಸ್ಟ್ ಹೇಳಿದ 4 ಐಟಮ್ ಆಧ್ಯಾತ್ಮಿಕ, ಕೊನೆಯಲ್ಲಿ ಇರೋ ಕರ್ಮ ಮತ್ತು ಭೌತಿಕ. ಇದನ್ನು ನಾವು ತಿಳ್ಕೊಬೇಕು. ಸೊ ಈ ಒಂದು ಈ ಕರ್ಮ ಅಂದ್ರೆ ಭೌತಿಕ ಅಂತ ಹೇಳಿದೆ. ಹಂಗಂತ ಹೇಳಿದ್ರೆ ಇದನ್ನ ಮಾರ್ಸಕ್ಕಾಗತ್ತೆ. ಮಿಕ್ಕಿರೋದು ಯಾವುದನ್ನ ಮಾರ್ಸಕ್ಕಾಗಲ್ಲ. ಹಂಗಂತ ಹೇಳಿದ್ರೆ ಅದರ ಶಾಶ್ವತ. ಭಗವಂತನು ಯಾವನ ಶಾಶ್ವತ, ಜೀವ ಯಾವನ ಶಾಶ್ವತ. ಹಂಗಂತ ಹೇಳಿದ್ರೆ ನಾವು ಶಾಶ್ವತ, ನಮ್ಮ ದೇಹ ಶಾಶ್ವತ ಅಲ್ಲ. ಇವಾಗ ಹೆಂಗಾಗಿರ್ತೀರಾ, ಸ್ವಲ್ಪ ದಿವಸ ಆಗಿದ್ರೆ ಎಲ್ಲ ಮುಖ ಎಲ್ಲ ಚರ್ಮ ಎಲ್ಲ ಇದು ಆಗ್ಬಿಡುತ್ತೆ, ತಲೆ ಬೆಳ್ತು ಹೋಗ್ಬಿಡುತ್ತೆ, ಒಂದೊಂದಾಗಿ ನಮ್ಗೆ ಬಂದು ಹೋಗ್ತೀವಿ, ಒಂದೊಂದಾಗಿ ಆಗತ್ತೆ. ದೇಹ ಶಾಶ್ವತ ಅಲ್ಲ. ಬಟ್ ದೇಹವನ್ನ ಯಾವುದು ಒಂದು ಎನರ್ಜಿ ಇದೆ ನೋಡಿ ಆ ದೇಹದ ಒಳಗೆ, ಅದನ್ನೇ ನಾವು ಆತ್ಮ, ಅದು ಯಾವಾಗ ಶಾಶ್ವತ ಅಂತ ಹೇಳಿದ್ದಾನೆ. ಅದೇ ತರ ಈ ಒಂದು ಪ್ರಕೃತಿ ಅಂತ ಹೇಳಿದ್ರೆ ಈ ಪ್ರಪಂಚ, ಈ ಪ್ರಪಂಚ ಕೂಡ ಶಾಶ್ವತ ಇಲ್ಲ. ಹೆಂಗೆ ಶಾಶ್ವತ? ಪ್ರಳಯ ಅಂತ ಹೇಳ್ತಿದ್ದೀರಲ್ಲ, ಅವಾಗೆಲ್ಲ ನಾಶವಾಗ್ಬಿಟ್ಟಾಗ ಇದನ್ನ ಹೆಂಗೆ ನೀವು ಶಾಶ್ವತ ಅಂತ ಹೇಳ್ಬೋದು ಅಂತ ಕೇಳಿದ್ರೆ, ಅದು ಪ್ರಳಯ ಎಂಬುದು ಬಂದ್ರೆ ಕೂಡ ಮತ್ತೆ ಸೃಷ್ಟಿ ಬರುತ್ತೆ. ಸೊ ಹಂಗಾಗಿ ಈ ಸೃಷ್ಟಿ ನಡೀತಾ ಇರುತ್ತೆ, ಇದನ್ನ ನಿಲ್ಸಂಗೆ ಇಲ್ಲ. ಹಂಗೆ ಅಂತ ಹೇಳಿದ್ರೆ ಅದು ಕೂಡ ಶಾಶ್ವತ. ಆ ರೀತಿನಲ್ಲಿ ಶಾಶ್ವತ ಅಂತ ಹೇಳಿದ್ರೆ ಅಂತ ಅರ್ಥ ಮಾಡ್ಬೇಕು. ಪ್ರಳಯ ಬಂದಾಗ ನಾಶ ಆಗುತ್ತೆ ಅಂತ ಹೇಳಿದ್ರೆ ಅದು ಟೆಂಪರರಿಯಾಗ ನಾಶವಾಗತ್ತೆ. ಹಂಗಂತ ಹೇಳಿದ್ರೆ ಸ್ವಲ್ಪ ಕಾಲಕ್ಕೋಸ್ಕರ ನಾಶ ಆಗುತ್ತೆ, ಮತ್ತೆ ಅದು ಬಂದ್ಬಿಡುತ್ತೆ. ಹಂಗಂತ ಹೇಳಿದ್ರೆ ಇದು ಮತ್ತೆ ಬರೋದು ಎಂಬುದು ಮತ್ತೆ ಶಾಶ್ವತ ಅದು ಹಾಗೆ. ಸೊ ಅದು ಬಿಟ್ರೆ ಕಾಲ ಶಾಶ್ವತ. ಕಾಲದಲ್ಲೇ ಇದೆಲ್ಲ ನಡೀತಾ ಇದೆ, ಕಾಲ ಯಾವಾಗ ಇರ್ತಾ ಇದೆ. ಅವಾಗ ಕೊನೆಯಲ್ಲಿ ಈ ಕರ್ಮ ಮಾತ್ರ ಶಾಶ್ವತ ಇಲ್ಲ ಅಂತ ಹೇಳಿದ್ರೆ, ಈ ಕರ್ಮ ನಾವು ಮಾರಿಸಬಹುದು. ಕೆಲವರ ಏನ್ರಿ ನಮ್ಮ ಕರ್ಮ ಇದೆ, ಏನ್ ಮಾಡೋದು, ಅದನ್ನ ಮಾಡಕ್ಕಾಗಲ್ಲ ಹೇಳ್ತೀವಲ್ಲ, ಅದನ್ನ ಹೇಳ್ತೀವಿ. ಯಾಕಂದ್ರೆ ಕೆಲವರನ್ನ ನೀವು ಅಲ್ಲಿರಿ, ನಾವು ಭಗವದ್ಗೀತಾ ಇದೆಲ್ಲ ನಡೀತಾ ಬನ್ನಿ ಅಂತ ಹೇಳಿದ್ರೆ, ಇಲ್ಲ ರೀ, ಇದೆಲ್ಲ ನಮ್ಗೆ ಒಂದು ಟೈಮ್ ಬರುತ್ತೆ, ಆ ಟೈಮ್ ನನ್ನ ಕರ್ಮ ಅದು ಬಂದಾಗ ನೀವು ಹೇಳೇ ಬೇಡ, ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಇದು ನಮ್ಮ, ಯಾಕಂದ್ರೆ ನಾವು ಭೌತಿಕದಲ್ಲಿ ನಮ್ಗೆ ಒಂದು ಕರ್ಮ ಅಂತ ಒಂದು ನಡೆಯೋದನ್ನ ನಾವು ಆಧ್ಯಾತ್ಮಿಕಕ್ಕೆ ಅದೇನ್ನೇ ಅಪ್ಲೈ ಮಾಡ್ಬಿಡ್ತೀವಿ. ನನ್ಗೆ ಬರೋ ಸಮಯದಲ್ಲಿ ನಾನು ಇಲ್ಲಿ ಬರ್ತೀನಿ, ನಿಮ್ಗೆ ಬರೇನೇ ಇಲ್ಲ, ಅದನ್ನ ಬರದೇ ಕೊಡ್ಬೋದು. ಈ ಒಂದು ಕರುಣೆ ಭಗವಂತ ಈ ಭಕ್ತರ ರೂಪದಲ್ಲಿ ಕೊಡ್ತಿದ್ದಾನೆ. ಅವ್ರು ಕರೆದಾಗ ಹೋಗ್ಬಿಟ್ರೆ ನಮ್ಗೆ ಏನು ಅದಕ್ಕೆ ಇಂಗ್ಲಿಷ್ ನಲ್ಲಿ ಕಾಸ್ಟ್ಲೆಸ್ ಮರ್ಸಿ ಅಂತ ಹೇಳ್ತಾರೆ. ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಕಾರಣ ಇಲ್ಲದೆ ಇರೋ ಕರುಣೆ ಅಂತ ಹೇಳ್ತಾರೆ. ಕಾಸ್ಟ್ಲೆಸ್ ಮರ್ಸಿ, ಕಾರಣ ಇರೋದು ಅಂತ ಹೇಳಿದ್ರೆ ಕರ್ಮ. ತಿಳ್ಕೊಳ್ಳಿ, ಸಿಂಪಲ್. ಇವಾಗ ನಾನ್ ನಿಮ್ಗೆ ಒಂದು 1000 ರೂಪಾಯಿ ಕೊಟ್ಟಿದ್ರೆ ನೀವು ನಮ್ಗೆ 1000 ರೂಪಾಯಿ ಕೊಡ್ಬೇಕು. ಇದು ಕಾರಣ ಇರೋ, ಈ ಬಂದಾಗ ನನ್ಗೆ ದುಡ್ಡು ಕರ್ಮ ಇಂದ ಬಂದಿದೆ, ಯಾಕಂದ್ರೆ ನಾನು ಕೊಟ್ಟಿದ್ದೀನಿ ಮತ್ತೆ ನನ್ಗೆ ಬರ್ಬೇಕು. ಇದು ಕಾರಣ ಇರೋ ಕರ್ಮ. ಕಾರಣ ಇಲ್ಲದೆ ಕರ್ಮ ಅಂತ ಹೇಳಿದ್ರೆ ನಾನು ಇವ್ರಿಗೆ ಕೊಟ್ಟೇ ಇಲ್ಲ, ಇವ್ರು ನನ್ಗೆ ಕೊಡೋದು. ಹಂಗಂದ್ರೆ ಈ ಒಂದು ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಬರ್ತದೆ ಅಂತ ಹೇಳಿದ್ರೆ ಕಾಸ್ಟ್ಲೆಸ್. ಹಂಗೆ ಅಂತ ಹೇಳಿದ್ರೆ ಕಾರಣ ಇಲ್ಲದೆ ಬರೋದು. ಆವಾಗ ಕರ್ಮ ಎಲ್ಲಿಂದ ಬಂದಿತ್ತು? ನನ್ಗೆ ಕರ್ಮನೇ ಇಲ್ಲ, ಅದ್ರ ಬಗ್ಗೆ ಬರ್ಬೇಕು ಅಂತ. ಬಟ್ ಭಗವಂತ ಕರುಣೆಯಿಂದ ನಮ್ಗೆ ಅದನ್ನ ಒಂದು ಕೊಡ್ತಿದ್ದಾನೆ. ಅದಕ್ಕೋಸ್ಕರ ಕಾಸ್ಟ್ಲೆಸ್ ಕರುಣೆ ಇಲ್ಲದೆ ಅಂದ್ಬಿಟ್ಟು ಬರಿತಾ ಇದ್ದಾರೆ ಪ್ರಭುಪಾದ. ಅದ್ರ ಕ್ಲಿಯರ್ ಆಗಿ ಅದು ಬಂದು ಭಗವಂತನ ಗುರುವಿನ ನಮ್ಗೆ ಒಂದು ಗಿಫ್ಟ್. ಸೊ ಅದಕ್ಕೆ ನಾವು ಹೇಳೋದು, ಗುರುವಿಗೆ ನಾವು ಯಾವಾಗ ಸಾಲ ತೀರ್ಸಕ್ಕಾಗಲ್ಲ ಹಂಗಂತ ಹೇಳ್ತೀವಿಲ್ಲ. ಯಾಕೆಂದ್ರೆ ಅವ್ರು ಕೊಟ್ಟಿರೋದು ನಾವು ವಾಪಸ್ ಕೊಡಂಗಿಲ್ಲ. ಭೌತಿಕ ಇದ್ರೆ ವಾಪಸ್ ಕೊಡ್ಬೋದು, ನೀವು 1000 ರೂಪಾಯಿ ಕೊಟ್ಟರೆ ನಾನು ಕೊಡ್ಬೋದು, ಬಟ್ ಇದನ್ನ ಹೆಂಗೆ ಕೊಡಕ್ಕಾಗತ್ತೆ? ಸೊ ಇದನ್ನ ಕ್ಲಿಯರ್ ಆಗಿ ಯಾಕೆಂದ್ರೆ ಆಧ್ಯಾತ್ಮಿಕ ನಮ್ಗೆ ಭಗವಂತನ ಕೊಟ್ಟಿರೋ ಒಂದು ಕರುಣೆ.
ಕರ್ಮನ ನಾವು ಮಾಡಿಸಕ್ಕಾಗತ್ತೆ ಅದು ಹೇಳ್ತಿದ್ದಾನೆ. ಆಮೇಲೆ ಈ ಭಗವಂತನಿಗೆ ನಮ್ಗೇನು ಏನು ಒಂದು ವ್ಯತ್ಯಾಸ ಅಂತ ಕೇಳಿದಾಗ ಆಕ್ಚುಲಿ ಎಲ್ಲ ಭಗವಂತನೂ ಸರಿ ನಾವು ಸರಿ ಚೇತನ ಹಂಗೆ ಹೇಳಿದ್ರೆ ಕಾನ್ಶಿಯಸ್ನೆಸ್ ಕರೆಕ್ಟ್ ಅಲ್ಲ? ಚೇತನ ಮೀನ್ಸ್ ಕಾನ್ಶಿಯಸ್ನೆಸ್. ಓಕೆ, ಹಂಗಂದ್ರೆ ಕಾನ್ಶಿಯಸ್ನೆಸ್ ಒಂದು ರೀತಿಯಲ್ಲಿ ನೋಡಿದ್ರೆ ಹಂಗಿದ್ರೆ ಹೇಳಿದ್ರೆ ನಾ ಕೂಡ ಭಗವಂತನ ಆ ರೀತಿಯಲ್ಲಿ ಜನರು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ನಾನು ಕೂಡ ಭಗವಂತನ. ಕೆಲವರು ಏನು ಯೋಚನೆ ಮಾಡ್ತಿದ್ದಾರೆ, ಓಕೆ ಅದು ಆಮೇಲೆ ಬರೋಣ. ಸೊ ಭಗವಂತನ ಅಂತ ಹೇಳಿದ್ರೆ ಏನು ಒಂದೇ ವ್ಯತ್ಯಾಸ ಅಂತ ಹೇಳಿದ್ರೆ ಇದು ಎಲ್ಲ ಒಟ್ಟಿ ಭಗವಂತ ಜೀವ ಎಲ್ಲ ಒಟ್ಟಿ ಒಂದು ಅಂತ ಇಟ್ಕೊಳ್ಳಿ. ಆ ಭಗವಂತ ಅವನ ಚೇತನ ಕಂಟಾಮಿನೇಟ್ ಆಗಿಲ್ಲ. ಕಂಟಾಮಿನೇಟ್ ಅಂದ್ರೆ ಕಲ್ಮಿಷ ಆಗಿಲ್ಲ. ಬಟ್ ಜೀವನ ಚೇತನ ಕಲ್ಮಿಷ ಆಗ್ಬಿಟ್ಟಿದೆ. ಇದು ಒಂದು ಡಿಫರೆನ್ಸ್. ಅದು ಬಿಟ್ಟು ಓಕೆ ಹಂಗಿದ್ರೆ ನನ್ನ ಕಲ್ಮಿಷ ಹೋಗಿದ್ರೆ ನಾನು ಬಂದು ಭಗವಂತನ ಆಗ್ಬಿಡ್ತೀನ ಅಂತ ಹೇಳಿದ್ರೆ ಅದನ್ನಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಹಿಂಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಭಗವಂತ ವಿಭು, ನಾವು ಅಣು. ಇದನ್ನ ತಿಳ್ಕೊಬೇಕು. ಭಗವಂತ ವಿಭು, ನಾವು ಅಣು. ಇದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ ಇದು ಏನು ಅಂತ ಹೇಳಿದ್ರೆ ಇದು ನೆಕ್ಸ್ಟ್ ಕಾರ್ಯಕ್ರಮ ಅಲ್ಲಿಂದ ಫೋನ್ ಬರ್ತಾ ಇದೆ. ಸೊ 11:00ವರೆಗೆ ನನಗೆ ಇನ್ನೊಂದು ಕ್ಲಾಸ್ ಇದೆ, ಅವ್ರು ಮಾಡ್ತಿದ್ದಾರೆ. ಸೊ ತಪ್ಪು ತಡ್ಕೊಬೇಡಿ. ಫೋನ್ಗೆ ಏನು ಇಂಪಾರ್ಟೆನ್ಸ್ ಅಷ್ಟು ಇವಾಗ ಹೇಳಿದ ಫೋನೇ ನೋಡ್ತಾ ಇದ್ದಾರೆ. ಈಗ ಇನ್ನೇ ಫೋನ್ ನೋಡ್ತಾ ಇದ್ದೀವಿ ನಾವು ಭಾಗವತ ಕ್ಲಾಸ್ನಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಂಗಾದ್ರೆ ಸೊ ಭಗವಂತ ವಿಭು ನಾವು ಅಣು ಅಂತ ಹೇಳಿದ್ರೆ ಸಮುದ್ರಲ್ಲಿರೋ ನೀರು ಆ ಸಮುದ್ರದಿಂದ ಒಂದು ಹನಿ ತೆಗೆದ್ರೆ ಎರಡನ್ನೂ ಕ್ವಾಲಿಟಿ ವೈಸ್ ಒಂದೇ ಅಲ್ವಾ? ಒಂದೇ. ಬಟ್ ಆಗಿದ್ರೆ ನಾ ಹನಿ ಬಂದು ಆ ಸಮುದ್ರಕ್ಕೆ ಸಮಾನ ಆಗತ್ತ ಅಂತ ಎಲ್ಲ ಇಲ್ಲ. ಸೊ ಅದನ್ನ ನಾವು ತಿಳ್ಕೋಬೇಕು. ಈ ಒಂದು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇವಾಗ ಈ ದೇಹ ಇದೆ, ಈ ದೇಹದಲ್ಲಿ ಕೈಗಳಿದೆ, ಕಣ್ಣಿದೆ, ಕಾಲಿದೆ, ಎಲ್ಲ ಇದೆ. ಎಲ್ಲ ಒಟ್ಟಿ ಒಂದು ಅಂತ ಹೇಳ್ಬೋದು ಇಲ್ವಾ? ಎಲ್ಲ ಒಟ್ಟಿ ಒಂದು ಅಂತ ಹೇಳ್ಬೋದು. ಇವಾಗ ಒಂದು ಅದನ್ನ ನೋಡ್ತೀವಿ ನಾವು, ಒಂದು ತಿನ್ನೋದು ಒಂದು ನೋಡ್ತೀವಿ. ಈಗ ಕಣ್ಣು ಅದನ್ನ ನೋಡುತ್ತೆ ಫಸ್ಟ್. ಈಗ ಕಣ್ಣೇನು ಹೇಳುತ್ತೆ, ಇದು ನಾನೇ ನೋಡಿದ್ದೆ, ಇದು ನನ್ನದು ಅಂತ ಹೇಳುತ್ತೆ. ಕಾಲು ಹೇಳುತ್ತೆ ಅದೆಲ್ಲ ಓಕೆಪ್ಪ, ನಾನು ಅಲ್ಲಿಂದ ನಡೆದು ನನ್ನ ಉಪಾಯದಿಂದ ನೀನು ಅಲ್ಲಿ ನಡೆದು ಹೋಗಿದ್ದಂತ ನೀನಂದ ಅದನ್ನ ತಿನ್ನಕ್ಕಾಗತ್ತೆ ಅಂತ ಹೇಳುತ್ತೆ. ಆಮೇಲೆ ಕೈ ಅದೆಲ್ಲ ಓಕೆಪ್ಪ, ಕೈ ಇದ್ರೇನೆ ತಿನ್ನ ವ್ಯಕ್ತಿ ಬಾಯಿನಲ್ಲಿ ಇಡಕ್ಕಾಗತ್ತೆ ಅಂತ ಅದು ಹೇಳುತ್ತೆ. ಬಾಯಿ ಏನ್ ಹೇಳತ್ತ, ಅಪ್ಪ ಎಲ್ಲ ಓಕೆ, ಬಟ್ ನಾನೇ ಅದನ್ನ ಬಾಯಿನಲ್ಲಿ ಹಾಕಿ ಅದನ್ನ ಇದು ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಯೋಚನೆ ಮಾಡಿದ್ರೆ ಇದರಲ್ಲಿ ಯಾರು ಇಂಪಾರ್ಟೆಂಟ್ ನಿಮ್ ಪ್ರಕಾರ? ಎಲ್ಲ ಇಂಪಾರ್ಟೆಂಟ್ ಅಂದ್ರೆ ಮಾಯವಾದ ಹೊಟ್ಟೆ. ಇವಾಗ ಅದನ್ನ ಇವರೆಲ್ಲ ಕೆಲಸಗಳು ಮಾಡಿ ಹೊಟ್ಟೆ ಕಳಿಸ್ಬೇಕು. ಈ ಹೊಟ್ಟೆ ಅದನ್ನ ಜೀರ್ಣ ಮಾಡಿದಾಗ ಇವರೆಲ್ಲರಿಗೇನು ಉಪಾಯ ಇಲ್ಲ. ಇವರೆಲ್ಲ ಸ್ಟ್ರೈಕ್ ಮಾಡಿದ್ರೆ ಇಲ್ಲ ನಾನೇ ಇಂಪಾರ್ಟೆಂಟ್, ನೀವು ಒಪ್ಪಲ್ಲ ಅಂದ್ರೆ ನಾನು ಎಲ್ಲಿ ಊಟ ಇದೆ ಅದನ್ನ ನೋಡಲ್ಲ ಕಣ್ಣು ಹೇಳುತ್ತೆ. ಇರೋದನ್ನ ನಾನು ಹೋಗಲ್ಲ ಅಂತ ಕಾಲು ಹೇಳುತ್ತೆ. ನಾನು ಅದನ್ನ ತೆಗಿಯಲ್ಲ ಅಂತ ಹೇಳುತ್ತೆ. ಇನ್ನೊಂದು ನಾನು ಅದನ್ನ ಚೂ ಮಾಡಲ್ಲ ಅಂತ ಹಲ್ಲು ಹೇಳುತ್ತೆ, ನಾನು ಹೇಳುತ್ತೆ ಅಲ್ಲ. ಸರಿಯಪ್ಪ ನೀವೆಲ್ಲ ದೊಡ್ಡವರು ಅಂತ ಹೇಳ್ತೀರಾ, ಸ್ಟ್ರೈಕ್ ಮಾಡ್ತಾರ ಮಾಡಿದ್ರೆ ಒಂದು 10 ದಿವಸ, ಒಂದು 2 ದಿವಸ ಬಿಡಿ. ಆವಾಗ ಎಲ್ಲಾರು ಒಂದು ಪದಾರ್ಥ ನೋಡಿದ್ರೆ ಕಣ್ಣೇ ಅಲ್ಲಿಂದ ಹೇಳ್ತಾ, ಮೊನ್ನೆ ಕಾಲು ಓಡ್ತಾ ಇದೆ, ಕೈ ತೆಗಿತಾ ಇದೆ, ಬಾಯಿನ ಹಾಕ್ತಾರೆ. ಕೊನೆಯಲ್ಲಿ ಹೊಟ್ಟೆನ ಸಂತೋಷ ಪಡಿಸಿದ್ರೆ ಮಿಕ್ಕಿರೋರೆಲ್ಲ ಸಂತೋಷ ಆಗ್ತಾರೆ. ಇದು ಲಾಜಿಕ್. ಇದೇ ತರ ನಾವೆಲ್ಲ ಅಂದ್ರೆ ಎಲ್ಲ ಒಟ್ಟಿ ಒಂದು, ಕೈ ಕಾಲು ಮೂಗು ಕಣ್ಣು ಎಲ್ಲ ಒಂದು. ಬಟ್ ಇದ್ರೇನ ಹೊಟ್ಟೆ ಅಂತ ಒಂದು ಸ್ಪೆಷಲ್. ಆ ಹೊಟ್ಟೆನ ಸಂತೋಷ ಪಡಿಸಿದ್ರೆ ಇಡೀ ದೇಹನೇ ಸಂತೋಷ ಆಗುತ್ತೆ. ಕೈ ಬಲ ಬರುತ್ತೆ, ಕಾಲಿಗೆ ಬಲ ಬರುತ್ತೆ, ಕಣ್ಣು ಶಾರ್ಪ್ ಆಗತ್ತೆ. ಯಾಕಂದ್ರೆ ಆಹಾರ ಆಹಾರ ಕೊಡೋದು ಯಾವುದು? ಹೊಟ್ಟೆ. ಅದೇ ತರ ನಾವು ಎಲ್ಲ ಒಂದೇ ತಿಂದ್ರೆ ಕೂಡ ಭಗವಂತ ಹೊಟ್ಟೆ ತರ, ನಾವು ಕೈ ಕಾಲು ಕಣ್ಣು ಮೂಗು ಈ ತರ. ಆಗ ನಾವೆಲ್ಲ ಏನ್ ಮಾಡ್ಬೇಕು? ಆ ಹೊಟ್ಟೆಗೆ ಕೋಆಪರೇಟ್ ಮಾಡ್ಬೇಕು. ಹಂಗೆ ಹೇಳಿದ್ರೆ ನಾವು ಕೋಆಪರೇಟ್ ಅಂದ್ರೆ ಏನ್ ಹೇಳ್ಬೇಕು? ಸಹಕಾರ ಮಾಡಬೇಕು. ಅದು ಮಾಡೋದು ಯಾಕೆ? ನಮ್ಮ ಲಾಭಕ್ಕೆ. ಕೆಲವರು ನಾನು ಯಾಕೆ ಈ ಭಗವಂತನ
ಹೊರಡ್ಬೇಕು. ಯಾಕೆ ಭಗವಂತನ ನಾನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ಭಗವಂತನ ಪ್ರಾರ್ಥನೆ ಮಾಡಿದಾಗ ನೀನು ಸಂತೋಷವಾಗುತ್ತೆ. ಹೆಂಗೆ ಹೊಟ್ಟೆಗೆ ಅದು ಕೊಟ್ಟಾಗ ನಾವು ಕೈಕಾಲುಗಳು ಹೆಂಗೆ ಬಲ ಬರುತ್ತೋ ಇಲ್ಲ ಅದು ಸಂತೋಷವಾಗುತ್ತೋ, ಅದೇ ತರ ಭಗವಂತನ ತೃಪ್ತಿ ಮಾಡಿದ್ರೆ ನಾವು ಕೂಡ ತೃಪ್ತಿ ಆಗ್ತೀವಿ. ಸಿಂಪಲ್. ಸೊ ಈ ಕಾನ್ಶಿಯಸ್ನೆಸ್ನ ಹೆಂಗೆ ಬಳಸಬೇಕು, ಈ ಚೇತನನ ಹೆಂಗೆ ಬಳಸಬೇಕು ಎಂಬುದು ಭಗವಂತ ತಂದು ಕೊಟ್ಟಿದ್ದಾರೆ. ಸೊ ಹೆಂಗೆ ಬಳಸಬೇಕು ಅಂತ ಹೇಳಿದ್ರೆ ಅದಕ್ಕೆ ದಾರಿಗಳಿದೆ. ಇನ್ನು 10 ನಿಮಿಷ ಇದೆ. ಸೊ 5 ನಿಮಿಷ ಮುಗಿಸ್ತೀನಿ, ಆಮೇಲೆ ಕ್ವಶನ್. ಸೊ ಇದು ಏನು ದಾರಿಗಳು ಇದೆ ಅಂತ ಹೇಳಿದ್ರೆ, ಒಂದು ಈ ಕರ್ಮಕಾಂಡ, ಅದು ಬಿಟ್ರೆ ಜ್ಞಾನಕಾಂಡ, ಅದು ಬಿಟ್ರೆ ಭಕ್ತಿ ಮಾರ್ಗ. ಬಿಟ್ರೆ ಅಂತ ಹೇಳೋದಿಲ್ಲ, ಇದು ಒಂದು ರೀತಿಯಲ್ಲಿ ಸೀಕ್ವೆನ್ಷಿಯಲ್ ಆಗಿ ಹೋಗ್ಬೋದು. ಬಟ್ ಜನರಲಿ 99% ಆಫ್ ಜೀವಾಸ್ ಆ ಸೀಕ್ವೆನ್ಷಿಯಲ್ ಹೋಗ್ತಾರೆ. ಅಂತ ಹೇಳಿದ್ರೆ ನಮ್ಮ ಕಾರ್ಯಗಳು, ಶಾಸ್ತ್ರಗಳಲ್ಲಿ ಹೇಳೋ ಕಾರ್ಯಗಳು ನಾವು ಕಡ್ಡಾಯವಾಗಿ ಮಾಡಬೇಕು. ಅದಕ್ಕೆ ಇವಾಗೆಲ್ಲ ಕೆಲವರು ಹೋಮಗಳೆಲ್ಲ, ಅದು ಯಜ್ಞಗಳೆಲ್ಲ ಮಾಡ್ತೀರಾ, ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಏನೋ ಹೇಳಿದಾರೆ, ನಮ್ಮ ತಾಯಿ ತಂದೆ ಮಾಡ್ತಾ ಇದ್ರು, ನಾವು ಕೂಡ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಆ ಒಂದು ಪದ್ಧತಿ ಫಾಲೋ ಮಾಡಲ್ಲ ಅಂತ ಆಗ್ಬಿಡತ್ತೆ ಅಂತ ಹೇಳ್ತೀವಿ. ಹಂಗೆ ಅಂತ ಹೇಳಿದ್ರೆ ನಾವು ಶಾಸ್ತ್ರಗಳನ್ನ ಫಾಲೋ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಆ ಒಂದು ನಮ್ಗೆ ಒಂದು ಚೇತನ ಇದೆ. ಅದನ್ನ ಮಾಡ್ತಾ 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 ನಮ್ಮ ಚೇತನ ಸ್ವಲ್ಪ ಮುಂದೆ ಹೋಗ್ತಾ ಇದೆ. ಇದು ನಾರ್ಮಲ್. ಹೊರಗಡೆ ಎಲ್ಲ ನೋಡಿದ್ರೆ ಹಂಗೆ ಏನೋ ಮಾಡ್ತಾರೆ, ಬಟ್ ಅಷ್ಟು ಸೀರಿಯಸ್ ಇರಲ್ಲ, ಏನೋ ಮಾಡ್ತಾರೆ ಹಂಗೆ ನೋಡಿದ್ರೆ. ಅದಕ್ಕೆ ಇದನ್ನ ಮಾಡ್ತಾ ಮಾಡ್ತಾ ನಮ್ಮ ಚೇತನ ಇಂಪ್ರೂವ್ ಆಗ್ತಾ ಅಂತ ಹೇಳಿದ್ರೆ ನಮ್ಮ ಜ್ಞಾನದಲ್ಲಿ ತಂದು ಬಿಡುತ್ತೆ. ಆಮೇಲೆ ಇಷ್ಟು ಮುಂಚೆನಾಗ ಮಾಡ್ತಾ ಇದ್ದಾರೆ, ಆಮೇಲೆ ಸ್ವಲ್ಪ ಅದನ್ನ ಒಂದು 10 ಹೇಗೆ ಮಾಡಿದ್ಮೇಲೆ ಇಲ್ಲಪ್ಪ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ಬೇಕು, ಯಾಕೆ ಮಾಡ್ತೀವಿ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅದು ಏನು, ಅದು ಯಾಕೆ ಅಂತ ಹೇಳಿ ಅವರು ಇವರನ್ನ ಕೇಳಿ ಅಂತ ಹೇಳ್ತಾರೆ. ಆಮೇಲೆ ಅವರು ಹೇಳೋದನ್ನೆಲ್ಲ ಅದಕ್ಕೆಲ್ಲ ಅರ್ಥ ಬರೆದುಕೊಳ್ಳಿ. ಒಂದೊಂದಾಗಿ ಏನಂದ್ರೆ ಅದ್ರಲ್ಲಿ ಏನು ಹೇಳಿದ್ರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಹಿಂಗೆಲ್ಲ ಬರ್ದಿದ್ದಲ್ಲ, ಹಿಂಗಿದಲ್ಲ. ನೀವು ಕಾನ್ಶಿಯಸ್ನೆಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹೆಂಗೆ ನಾವು ಒಂದು ರೆಸ್ಪೆಕ್ಟ್ ಮಾಡೋದು, ಭಗವಂತನ ಮೇಲೆ ಒಂದು ಪ್ರೀತಿ ಬರೋದೆಲ್ಲ ಒಂದೊಂದಾಗಿ ಬರುತ್ತೆ. ಅದೆಲ್ಲ ಬಂದ ಮೇಲೆ ಕೊನೆಯಲ್ಲಿ ಭಕ್ತಿ. ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ನೀವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಇವರೆಲ್ಲ ತುಂಬಾ ಫಾರ್ಚುನೇಟ್. ಬಟ್ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಅಷ್ಟೆಲ್ಲ ಭಕ್ತಿ ಇತ್ತಲ್ಲ ಯಾವುದಿಲ್ಲ. ಸುಮ್ಮನೆ ಏನೋ ಆಡೋದು, ಏನಾದ್ರು ಕೊಟ್ಟರು ತಿನ್ನೋದು, ಪ್ರಸಾದ ಅಂತೇಳಿ ಕೊಟ್ಟರು ತಿನ್ನೋದು, ಹಿಂಗೆ ಇದ್ದೀವಿ ನಾವೆಲ್ಲ ನಮ್ಮ ಕಾಲದಲ್ಲಿ. ಹಂಗೆ ಇದ್ಬಿಟ್ಟು ಅದನ್ನ ಸ್ವಲ್ಪ ಮಾಡ್ತಾ ಮಾಡ್ತಾ ಎಲ್ಲರೂ ನೋಡ್ಬೋದು, ಚಿಕ್ಕ ವಯಸ್ಸಲ್ಲಿ ಅಷ್ಟು ನಂಬಿಕೆ ಇಲ್ಲ, ಇದು ಮಾಡ್ಬೇಕು ಅಂತ ಇಷ್ಟ ಇಲ್ಲ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಜಾಸ್ತಿ ಇದರಲ್ಲಿ ಒಂದು ಆಕರ್ಷಣೆ ಆಗ್ತಾ ಇದೆ ಅಲ್ಲ. ಎಲ್ಲರ ನಿಮ್ಮ ಜೀವನದಲ್ಲಿ ನೀವು ಅದನ್ನ ನೋಡಿರ್ಬೋದು. ಕೃಷ್ಣ ಕಾನ್ಶಿಯಸ್ ಬಿಟ್ಬಿಡಿ, ಇಲ್ಲದೆ ನಮ್ಮ ಜೀವನ ನಡೆದಾಗ ಕೂಡ ಮುಂಚೆ ನಾವು ಇಂಟ್ರೆಸ್ಟ್ ಇಲ್ಲದೆ ಇದ್ದಾವಾಗ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಅಂತ ಹೇಳಿದ್ರೆ ಹೆಂಗೋ ಸುಮ್ಮನೆ ಸ್ವಲ್ಪ ಪ್ರಸಾದ ತಿಂದೀವಿ, ಏನಾರ ಒಂದೆರಡು ಸಹಾಯ ಮಾಡಿದೀವಿ ಯಾವುದು ಯಜ್ಞದಲ್ಲಿ, ಅದರಿಂದ ನಮ್ಗೆ ಕಾನ್ಶಿಯಸ್ನೆಸ್ ಚೇಂಜ್ ಆಗ್ತಾ ಬರುತ್ತೆ. ಹಂಗಾಗಿ ಚೇಂಜ್ ಆಗ್ತಾ ಬಂದಾಗ, ಜ್ಞಾನ ಬಂದಾಗ, ಅದರಲ್ಲಿ ಇನ್ನು ಪೂರ್ತಿಯಾಗಿ ನಾವು ಕಮಿಟ್ ಮಾಡಿದಾಗ ಭಕ್ತಿ ಬರ್ತದೆ. ಆ ಭಕ್ತಿ ಕೊನೆಯಲ್ಲಿ ಭಕ್ತಿ ಬಂದ್ರೆ, ಭಕ್ತಿ ಮಾಡಿದಾಗ ಕೊನೆಯಲ್ಲಿ ಆ ಕಲ್ಮಿಷಗಳು ಹೋಗುತ್ತೆ. ಇದು ಪ್ರಾಸೆಸ್. ಈ ಪ್ರಾಸೆಸ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕು. ಹಂಗೆ ಮಾಡಿದ್ರೆ ನಮ್ಮ ಕಾನ್ಶಿಯಸ್ನೆಸ್ ಚೇಂಜ್ ಆಗಿದ್ರೆ, ಹಂಗಂತ ಹೇಳಿದ್ರೆ ನಮ್ಮ ಚೇತನ ಚೇಂಜ್ ಆಗಿದ್ರೆ ನಾವು ನಮ್ಮ ಸ್ಥಿತಿನಲ್ಲಿ ಇರ್ತೀವಿ ಅಂತ ಅರ್ಥ. ಇವಾಗ ನಾವು ಇರೋದು ನಮ್ಮ ಸ್ಥಿತಿನಲ್ಲಿ ಅಲ್ಲ. ಯಾಕಂದ್ರೆ ನಾವು ಇರೋದು ದೇಹ ಎಂಬ ಒಂದು ಚೇತನದಲ್ಲಿ ನಾವಿದ್ದೀವಿ. ನಾನು ಮುಂಚೆ ಏನು ಹೇಳಿದ್ದು, ಭಗವಂತ ನಾವು ಕ್ವಾಲಿಟೇಟಿವ್ಲಿ ಒನ್ ಅಂತ ಹೇಳಿದಾಗ ಅದನ್ನು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡೋಕ್ಕಾಗಲ್ಲ. ಇಲ್ಲ ರೀ, ನಾನು ಈ ದೇಹಕ್ಕೆ ಸಂಬಂಧವಾಗಿ ಏನೇನಿದೆಯೋ ಅದ್ರ ಬಗ್ಗೆನೇ ನನ್ನ ಚಿಂತನೆ 90%, 95% ಹೋಗ್ತಾ ಇದೆ. 1-2% ಮೇಲೆ ಏನೇನೋ ಮಾಡ್ತಾ ಇದ್ದೀವಿ. ಬಟ್ ಮೇಯ್ನ್ ಆಗಿ ನೋಡಿದ್ರೆ ನಮ್ಮ ಚೇತನ ಈ ದೇಹ ಸಂಬಂಧವಾಗಿದೆ ಏನೇನೋ ಇದೆ. ಬಟ್ ಇದನ್ನೇ ಕಳಂಕ ಅಂತ ಹೇಳಿದ್ರೆ ಕಂಟಾಮಿನೇಟೆಡ್ ಅಂತ ಹೇಳ್ತೀವಿ. ನಮ್ಮ ಕಾನ್ಶಿಯಸ್ನೆಸ್ನ ಚೇಂಜ್ ಮಾಡಿದ್ರೆ ಇಮಿಡಿಯೇಟ್ಲಿ ನಾವು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಲಿಬರೇಷನ್ ಸಿಕ್ಬಿಡುತ್ತೆ, ಮುಕ್ತಿ ಸಿಕ್ಬಿಡುತ್ತೆ ಅಂತಂದ್ರೆ. ಈ ಅರ್ಜುನನಿಗೆ ಈ ಶ್ಲೋಕ ಮುಗಿದ ಮೇಲೆ ಇಮಿಡಿಯೇಟ್ಲಿ ಅದರ ಮುಕ್ತಿ ಆಗಿತ್ತು. ಹಂಗಂದ್ರೆ ಆ ಒಂದು ಚೇತನ ಚೇಂಜ್ ಆಗಿದ ಮೇಲೆ ಇಮಿಡಿಯೇಟ್ಲಿ ಇಲ್ಲ ರೀ ನಮ್ಮ ಕರ್ಮ ಎಲ್ಲ ತೀರ್ಬೇಕು ಅಂತ ಹೇಳಿದ್ರೆ ಅದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಚರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಮಾಸು ಚಂದ್ರ ಏನರ್ಥ, ನಾನು ಯಾವಾಗ ಆ ಶರಣಾಗತಿ, ನನ್ನ ಚೇತನ ಆ ಕ್ಲಾರಿಟಿ ಬಂದು ನಾನು ಶರಣಾಗತಿ ಹಾಕ್ಬಿಟ್ಟು ಆವಾಗ ನನ್ನ ಕರ್ಮ ಎಲ್ಲ ತೆಗೆದಾಕ್ಬಿಡ್ತಾನೆ. ಇಲ್ಲ ಕೆಲವರೆಲ್ಲ ಹೇಳ್ತಾರೆ ಅದೆಲ್ಲ ಓಕೆ, ಬಟ್ ನನ್ನ ಕರ್ಮ ಎಲ್ಲ ಹೋಗ್ಬೇಕು ಅಂದ್ರೆ ನಾನೇ ಅದಕ್ಕೆ ಏನೇನು ಮಾಡಿ ಆ ಕರ್ಮನ ತೀರಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಆಗನೇ ಆಗಲ್ಲ, ಯಾವತ್ತು ಆಗತ್ತಲ್ಲಿ. ನೀವು ಹೋಗಿ ಈ ಬೀಚ್ ನದಿ ತಡದಲ್ಲಿ ಹೋಗಿ ಅಲ್ಲಿ ಎಷ್ಟು ಮಣ್ಣು
ಪಾರ್ಟಿಕಲ್ಸ್ ಇದಂತೆ ಎಣಿಸಿ ಅಂತ ಹೇಳಿದ್ರೆ ಆಗತ್ತಾ ಯಾರಿಗಾರ? ಆಗಲ್ಲ. ಅದೇ ತರ ಇದು, ನಾನು ನನ್ನ ಕರ್ಮನ ನಾನೇ ದೂರ ಮಾಡ್ಕೋತೀನಿ ಅಂತ ಹೇಳಿದ್ರೆ ಆಗಲ್ಲ. ಭಗವಂತನಿಗೆ ಶರಣಾಗತಿ ಆಗಿದ್ದಾಗ ಅವನು ತೆಗೆದು ದೂರ ಹಾಕ್ಬಿಡ್ತಾನೆ. ಅದಕ್ಕೋಸ್ಕರ ಇದರಲ್ಲಿ ಹೇಳ್ತಿದ್ದಾರೆ ಭಗವಂತ, ಈ ಒಂದು ನನ್ನ ಪ್ರಕೃತಿಯನ್ನ ಗೆಲ್ಲೋದು ಒಂದು ಸಾಧ್ಯ ಇಲ್ಲ. ಹಂಗಂತ ಹೇಳಿದ್ರೆ ನಮ್ಮ ಕರ್ಮಗಳೆಲ್ಲ ನಾವು ಗೆಲ್ಲಿ ನಾವೇ ನಿಲ್ಲಿಸಿ ಅದೆಲ್ಲ ಆಗ ಸಾಧ್ಯ ಇಲ್ಲ. ಯಾವ ಒಬ್ಬ ನನಗೆ ಶರಣಾಗತಿ ಆಗ್ತಿದ್ದಾನೋ ಅವನಿಗೆ ಈ ಸಂಸಾರ ಸಾಗರನ್ನ ಒಂದು ಹಸುವಿನ ಪಾದ ಎಷ್ಟು ಜಾಗ ಇದೆಯೋ ಅಷ್ಟು ನಾನು ಮಾಡ್ಬಿಡ್ತೀನಿ. ಯಾಕಂದ್ರೆ ಈ ಸಂಸಾರ ಸಾಗರ ಅಂದ್ರೆ ಅಟ್ಲಾಂಟಿಕ್ ಓಷನ್, ಅದನ್ನ ನೀವು ಆಗಲ್ಲ. ಬಟ್ ಅದನ್ನೇ ಒಂದು ಕರುವಿನ ಕಾಲು ಅಷ್ಟು ಮಾಡಿಬಿಟ್ರೆ ದಾಟಕ್ಕಾಗತ್ತ? ಅದನ್ನು ಭಗವಂತ ಹೇಳ್ತಾನೆ, ಅದು ಆಗಲ್ಲ. ಈ ಒಂದು ಸಂಸಾರ ಸಾಗರನ ಗೆಲ್ಲಕ್ಕಾಗಲ್ಲ. ಆಗಿದ್ರೇನು ನೀವು ನನ್ನ ಶರಣಾಗತಿ ಆಗಿದ್ರೆ ನಾನು ಆ ಸಂಸಾರ ಸಾಗರನ್ನ ಒಂದು ಹಸಿವಿನ ಕಾಲು ಇರೋ ಜಾಗ ಅಷ್ಟು ಮಾಡ್ಬಿಡ್ತೀನಿ, ನೀವು ಈಸಿಯಾಗಿ ಹೋಗಿ ಮುಕ್ತಿ ಪಡಿಬಹುದು ಅಂತ ಹೇಳ್ತಾನೆ. ಈ ಒಂದು ಜ್ಞಾನನ ಪೂರ್ತಿ ಅರ್ಜುನ ಅಲ್ಲಿ ಕೇಳ್ಕೊಂಡದನ್ನ ಇಲ್ಲಿ ಜ್ಞಾಪಕ ಪಡಿಸ್ಕೊಂಡು ಇದನ್ನ ನಾನು ಈಗ ತಿಳ್ಕೊಂಡಿದ್ದೀನಿ. ಇವಾಗ ನಾವು ನಮ್ಮ ಭೌತಿಕ ಕರ್ಮಕಾಂಡನ ಬಿಟ್ಟು ಭಗವಂತನ ಹತ್ರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ. ಅದನ್ನೇ ಈ ಶ್ಲೋಕದಲ್ಲಿ ಏನಾರ ಪ್ರಶ್ನೆಗಳು ಒಂದೆರಡು ಪ್ರಶ್ನೆಗಳು ಕೇಳ್ಬೋದು. ಹರೇ ಕೃಷ್ಣ. ಇಲ್ಲ ಕಾಮೆಂಟ್ಸ್ ಏನಾರು ಇದ್ರೆ ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು. ಪ್ರತಿದಿನನೂ ಅದು ನಡೆಯೋ ಒಂದು ಕ್ಷಣಗಳು, ತಿನ್ನೋದು, ಹೊಟ್ಟೆ ಒಳಗಡೆ ಹೋಗೋದು, ಆ ಕಾನ್ಸೆಪ್ಟ್ ದೇವ್ರ ಬಗ್ಗೆ ಹೇಳಿದ್ರಲ್ಲ, ಪ್ರತಿಯೊಬ್ಬ ಮನುಷ್ಯ ತಿನ್ನುವಾಗ ಅದೇ ಹಾಗೆ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ. ಪ್ರಭುಪಾದರು ಹೇಳಿರೋದು ನನಗೆ ಹೇಳಿದ್ರೆ ನಮ್ಗೆ ನೀವೆಲ್ಲ ನಾನು ಹೇಳೋದಕ್ಕೆ ಯೋಚನೆ ಮಾಡ್ಕೊಳ್ತೀವಿ. ಪ್ರಭುಪಾದರು ಎಲ್ಲ ಕೊಟ್ಟಿದ್ದಾರೆ, ನಾವು ಅದನ್ನ ಹಂಗೆ ಹೇಳಬೇಕು. ನಾವು ದೊಡ್ಡವರು. ಅರ್ಜುನನು ಇದು ಕೃಷ್ಣನು ಹೇಳ್ತಿದ್ದಾನೆ, ಇದು ನಾನು ಇದೆಲ್ಲ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟೆ, ನೀನು ಅದನ್ನ ಮಾಡೋ ಥರ ಮಾಡಿಕೊಂಡು ನಿನ್ನ ಹೆಸರು ತಗೋ ಅಂತ ಹೇಳ್ತಿದ್ದಾರೆ. ನಿನ್ನೆಲ್ಲರೂ ಹೋಗಿರ್ತಾರೆ ಹಂಗಂತೆ. ಅದೇ ಥರ ನಮಗೆ ಪ್ರಭುಪಾದರು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅದನ್ನ ಮತ್ತೆ ವಾಪಸ್ ಹೇಳಿದ್ರೆ ಪ್ರಭು ನೀವು ತುಂಬ ಚೆನ್ನಾಗಿ ಹೇಳಿದ್ರೆ ಅಂತ ನಮ್ಗೆ ಹೇಳ್ತಾರೆ. ಅದು ಪ್ರಭುಪಾದರ ಕೃಪಾ. ಹರೇ ಕೃಷ್ಣ. ಬೇರೆ ಯಾವುದೇ ರಿಲೇಷನ್ ಇಲ್ಲಿ ಓಪನ್ ಆಗಿರೋದಿಲ್ಲ. ಹಿಂದೆ ಶತ್ರು ಆಗಿದೆ ಒಂದು ಸಾಯಿಸ್ಬಿಟ್ಟಿದ್ದ, ಚಾಕು ಕೂಡ ಕ್ಲೋಸ್. ಇವಾಗ ಏನಂದ್ರೆ ಪೀಪಲ್ ಅಡಾಪ್ಟ್ ಡಿಫ್ರೆಂಟ್ ಟ್ಯಾಕ್ಟಿಕ್ಸ್. ನಂದು ಇವಳು ರಿಲೇಶನ್ಶಿಪ್ ಅಲ್ಲಿ ಕೀಪ್ ಆನ್ ನ್ಯಾಗಿಂಗ್. ರಿಲೇಶನ್ಶಿಪ್ ಅಲ್ಲಿ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡು ಕೋಆಪರೇಷನ್ ಕೊಡೋದಿಲ್ಲ. ಸೊ ವಿ ಆರ್ ಲೂಸಿಂಗ್ ಲಾಟ್ ಆಫ್ ಟೈಮ್ ದ ರಿಲೇಶನ್ಶಿಪ್ ಫಾರ್ ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. Strategies are made more important. So how do you tackle that particular situation? Maybe even a son or a father, he has got his own strategy, father has got his own strategy, as a mother or a mother. So our strategy, people don't want to forgo their comfort or something like that. So anta situation li yavuti namge guidance ಕೊಡಿ. ಸೊ ಗೈಡೆನ್ಸ್ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಹಿಂಗಿದೆ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಆವಾಗ ಏನು ಸಾಮರ್ಥ್ಯ ಇರೋನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಇದರಲ್ಲಿ ಜಾಸ್ತಿ ತಲೆ ತಿನ್ಬೇಡ. ಯು ಆಲ್ರೆಡಿ ನೋ ದಿಸ್ ಇಸ್ ಅ ಪ್ರಾಬ್ಲಮ್. ದಟ್ ಇಸ್ ಓಕೆ. ಯು ನೋ ದಟ್ this is the status of this person, my relationship with this person. Then why do you try to mend it beyond a point? Relationship cannot be. So keep it at that stage. Don't overwork on that relationship. Keep it on maintenance mode. Your objective should be this one. ಹಂಗಂತ ಹೇಳಿದ್ರೆ ಅವ್ರು ಕೇಳೋದು, ನಾವು ಜೀವನದಲ್ಲಿ ಎಷ್ಟೋ ಜನರ ಜೊತೆ ನಾವು ಹಂಗಿದ್ರೆ ಸಂಘಾತ ಆಗತ್ತೆ. ಯಾರು ಸ್ಟ್ರೈಟ್ ಫಾರ್ವರ್ಡ್ ಇರಲ್ಲ, ಅವರು ಬೇರೆ ಯೋಚನೆ ಮಾಡಿಕೊಂಡು ನಮ್ಮ ಹತ್ರ ಬೇರೆ ಥರ ಬಿಹೇವ್ ಮಾಡ್ತಾರೆ. ಹೆಂಗೆ ಇದನ್ನೆಲ್ಲ ಸಾಲ್ವ್ ಮಾಡೋದು ಅಂತ ಈ ಒಂದು ಜ್ಞಾನ ಫಸ್ಟ್ ಇಂಪಾರ್ಟೆಂಟ್. ಇವ್ರು ಹಿಂಗೆಲ್ಲ ಇದ್ದಾರೆ, ಹಿಂಗೆಲ್ಲ ಇವ್ರು ಅಂತ ಯಾರು ಇರ್ಬೋದು ಅಂತ ಒಂದು ಜ್ಞಾನ ಇಂಪಾರ್ಟೆಂಟ್. ಹಂಗಿದ್ದಾಗ ಅದನ್ನ ಎಷ್ಟಕ್ಕೆಷ್ಟು ನಾವು ತುಂಬಾ ಪರ್ಫೆಕ್ಟ್ ಮಾಡಕ್ಕೆ ಯೋಚನೆ ಮಾಡಿದ್ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ನಿಮ್ಮ ಜೀವನ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ತೀನಿ. ಬಟ್ ಅವ್ರು ಏನ್ ಹೇಳಿದ್ರು, ಇಲ್ಲಪ್ಪ ಅದೆಲ್ಲ ಓಕೆ, ಬಟ್ ಆ ರಿಲೇಶನ್ಶಿಪ್ ಇರಲೇಬೇಕು. ನನ್ನ ಮಹಾ ಅಂತ ಹೇಳಿದ್ರೆ ನಾನು ಹೆಂಗೆ ಇರಲ್ಲ, ಅದನ್ನ ಮೇಂಟೈನ್ ಮಾಡ್ಬೇಕಲ್ಲ ಅಂತ ಅದನ್ನ ಮೇಂಟೈನ್ ಮಾತ್ರ ಮಾಡಿ ಅದನ್ನ ಪರ್ಫೆಕ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಆಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಡೋಂಟ್ ಹ್ಯಾವ್ ಎಕ್ಸ್ಪೆಕ್ಟೇಷನ್, ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್. ಅಂದ್ರೆ ನನ್ನ ಮಗನು ಈಗೆಲ್ಲ ಮಾಡಿದ್ರೆ ಪರ್ಫೆಕ್ಟ್, ಬಟ್ ಅವನು ಇದೆಲ್ಲ ಮಾಡ್ತಾ ಇಲ್ಲ, ಇಷ್ಟೇ ಮಾಡ್ತಿದ್ದಾನೆ. ಓಕೆ, ಅದನ್ನ ನಾನು ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡ್ಕೋತೀನಿ, ಅಷ್ಟು ನನಗೆ ಸಾಕಪ್ಪ. ಮಿಕ್ಕಿರೋ ಎಕ್ಸ್ಪೆಕ್ಟೇಷನ್ ಇವನ್ ಮೇಲೆ ಇಡಿ.
ಸಿ ಯು ಅಂಡರ್ಸ್ಟ್ಯಾಂಡ್ ಸಿ ಇದು ಈ ಕೆಲವು ನಾನು ಹೇಳಿದ್ರೆ ಇಲ್ಲಪ್ಪ ನಾನು ಬೇರೆ ಏನಾದ್ರು ವರ್ಕ್ಶಾಪ್ ನಡೀತಾ ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ನಾನು ಕೊನೆಗೆ ಆಕ್ಚುಯಲ್ ರಿಯಾಲಿಟಿ ಹೇಳ್ತಿದ್ದೀನಿ. ಈ ಜಾಗ ಅಶಾಶ್ವತಂ ದುಃಖಾಲಯ. ಹಂಗಂತ ಹೇಳಿದ್ರೆ ಇದು ನಿರಂತರ ಇದ್ದೇ ಒಂದು ಜಾಗ, ದುಃಖ ಇರೋ ಒಂದು ಜಾಗ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ಟಾಯ್ಲೆಟ್ ಇರುತ್ತೆ. ಓಕೆ, ಏನಪ್ಪ ದೇವಸ್ಥಾನದಲ್ಲಿ ಟಾಯ್ಲೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬಟ್ ಅರ್ಥ ಮಾಡಬೇಕು ಅಂದ್ರೆ ಅವ್ನು ಏನನ್ನ ಅಲೋ ಮಾಡ್ತಾನೆ. ಮನೆಯಲ್ಲಿ ಟಾಯ್ಲೆಟ್ ಇರುತ್ತೆ. ಟಾಯ್ಲೆಟ್ ಕೆಲವರು ಮನೆ ನೋಡಿದ್ರೆ ಟಾಯ್ಲೆಟೇ ಪ್ಯಾಲೇಸ್ ಥರ ಇರುತ್ತೆ, ನೋಡಿರ್ತೀರಲ್ಲ. 5 ಸ್ಟಾರ್ ಹೋಟೆಲ್ ಹಂಗೆಲ್ಲ ಹೋಗಿದ್ರೆ ಟಾಯ್ಲೆಟ್ ನಲ್ಲ ಒಂದು ಚೊಟ್ಟು ನೀರೇ ಇರಲ್ಲ, ಅದ್ರಲ್ಲಿ ಏನೇನೋ ಇಟ್ಟಿರ್ತಾರೆ, ಅದ್ರಲ್ಲಿ ಸ್ಮೆಲ್ ಎಲ್ಲ ಹೆಂಗೋ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಂಗಂತ ಹೇಳಿದ್ರೆ ಟಾಯ್ಲೆಟ್ ನಲ್ಲಿ ಕೂತಿರ್ತಾರ. ಉದಾಹರಣೆ ಕೇಳ್ತೀನಿ, ಟಾಯ್ಲೆಟ್ ಇದೆ ಬಟ್ ಫಸ್ಟ್ ಕ್ಲಾಸ್ ಆಗಿದೆ, ಅದು ಟಾಯ್ಲೆಟ್ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲೇ ಕೂತ್ಕೊಂಡಿರ್ತೀರಾ, ಕೆಲಸ ಮುಗಿದಾಗ ಹೊರಗಡೆ ಬರೋಕ್ಕೆ ಯೋಚನೆ ಮಾಡ್ತೀರ. ಅದೇ ತರ ಅದನ್ನ ಪರ್ಫೆಕ್ಟ್ ಆಗಿ ಇರಬೇಕು ಅಂತ ಯೋಚನೆ ಮಾಡಂಗಿಲ್ಲ, ಯಾಕಂದ್ರೆ ಅದು ಗಲೀಜ್ ಆಗಬೇಕಾ ಒಂದು ಸಮಾಚಾರ. ಅದಕ್ಕಿಂತ ನಾನು ನೀಟಾಗಿ ಇಟ್ಕೊಳ್ಬೇಡ ಅಂತ ಹೇಳಿಲ್ಲ, ಎಷ್ಟು ನೀಟಾಗಿ ಇರಬೇಕೋ ಅಷ್ಟು ಇಟ್ಕೊಳ್ಳಿ. ಅದಕ್ಕೆ ಮೇಲೆ ಅದನ್ನ ಪರ್ಫೆಕ್ಟ್ ಆಗಿ ಹಾಲ್ ತರ ಮಾಡ್ಬೇಕು ಅಂದ್ರೆ ಆಗಲ್ಲ, ಅಲ್ಲಿ ಗಲೀಜೇ ಆಗತ್ತೆ. ಅದು ಗಲೀಜ್ ಮಾಡ್ಬೇಕಾ ಒಂದು ಜಾಗ. ಸೊ ಕ್ಲೀನ್ ಮಾಡಿ ಇರ್ತೀವಿ, ಬಟ್ ಮತ್ತೆ ಅಲ್ಲಿ ಗಲೀಜ್ ಆಗತ್ತೆ ಅಂದ್ರೆ ಆಗತ್ತಾ ಇಲ್ಲ ಅಲ್ಲಿ. ಸೊ ಇದನ್ನ ನಾವು ಕಟ್ಕೊಂಡು ಅಲ್ಲಿ ಜಾಸ್ತಿ ಟೈಮ್ ಇರೋಕ್ಕೆ ಪ್ರಯತ್ನ ಮಾಡಲ್ಲ. ಅದೇ ತರ ನಮ್ಮ ಇಲ್ಲಿದ್ದಾಗ ಎಲ್ಲಾನು ನಾವು ಮೇಂಟೈನ್ ಮಾಡಬೇಕು, ಬಟ್ ಅದಕ್ಕಾಗಿ ನಮ್ಮ ಪೂರ್ತಿ ಜೀವನನ ಕೊಡಂಗಿಲ್ಲ. ಓಕೆಪ್ಪ ಇಲ್ಲಿ ಇಷ್ಟೇ ಇದೆ, ನಾನು ಟ್ರೈ ಮಾಡ್ತೀನಿ, ಇದು ಹೇಳ್ತೀನಿ, ಹಿಂಗೆ ಹೆಂಗೆ ಇರಬೇಕು, ನಡೆದ್ರೆ ಆಗತ್ತೆ. ಅವರು ಚೇಂಜ್ ಆಗದೇ ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಅದ್ರ ಬಗ್ಗೆನೇ ನನ್ನ ಜೀವನ ಪೂರ್ತಿ ತಲೆ ತಿನ್ಕೊಂಡು ಅವರನ್ನ ಕರೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಲೆ 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 ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಓಕೆ, ಅವ್ರಿಗೆ ಈ ಥರ ಓಕೆ, ನನಗೆ ಅವ್ರಿಗೆ ಇಷ್ಟು ರಿಲೇಶನ್ಶಿಪ್ ಅದನ್ನ ಮೇಂಟೈನ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಸಾಧ್ಯ ಆಗಲ್ಲ. break the relationship. No, don't have to break. Chances. Otherwise, maintain the relationship with a strained mind and Change your chaitana. You accept him as it is. ಅವ್ರಿಗೆ ಇಷ್ಟೇ ಪಾಪ ಗೊತ್ತಿರದೆ ಏನ್ ಮಾಡೋದು, ಅವ್ರು ಹಂಗಿರಲಿ. ನಾವು ಅವ್ರ ಮೇಲೆ ಪ್ರೀತಿ ತೋರಿಸೋಣ, ಅಷ್ಟು ಪ್ರೀತಿ ತೋರಿಸಿ. ಬಟ್ ಡೋಂಟ್ ಅವ್ನು ಮಾಡ್ಬಿಟ್ಟ, ಹಿಂಗ್ ಮಾಡ್ಬಿಟ್ಟ ಅವನಿಂದ ಮಾಡೋದು ಹಂಗೆ. ಓಕೆ, ಅವನಿಗೆ ಪಾಪ ಗೊತ್ತಿಲ್ಲ, ಅವ್ನು ಗೊತ್ತಿರೋದು ಮಾಡ್ತಾ ಇದ್ದಾನೆ, ನಾವು ಮುಂದೆ ಹೋಗೋಣ. it is more challenging for serious incidents. Understand very much. I fully accept. We all go through this at some point in time. Very difficult. You develop spiritual relationships. See, we are not ultimately dependent on anybody, frankly speaking. If we have so much faith, Krishna will take care of us. But we don't have the faith, that is the problem. Of course, this is philosophical. But practical agi eshtu madakagutte. Right? When your consciousness changes, the other person also changes. I have seen this. ನಮ್ಮ ಚೇತನ ಚೇಂಜ್ ಆಗಿದಾಗ ಅವರು ಚೇಂಜ್ ಆಗ್ತಾರೆ. ಅದನ್ನ ನಾನು ನೋಡಿದ್ದೀನಿ. 2-3 ವಿಧ ನಾನು ಆನ್ಸರ್ ಮಾಡ್ಬೋದು ಇದನ್ನ. ಕೆಲವು ಟೈಮ್ ಹಂಗೆ ಇರ್ತಾರೆ, ಅವ್ರು ಹಂಗೆ ಇರ್ತಾರೆ. ಇಲ್ಲಿ ದುರ್ಯೋಧನನ ಅರ್ಜುನನು ಇದ್ದಾಗ ಕೃಷ್ಣ ನಿಂತು ಹೇಳಿದ್ರೇನು ದುರ್ಯೋಧನ ಕೇಳಿಲ್ಲ. ಓಕೆ, ಬಟ್ ಅರ್ಜುನನ್ ಏನ್ ಮಾಡಿದ, ಸರಿ ಇದೇ ಮತ್ತೆ 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 ಹೋಗಿ ಅವನ ಹತ್ರ ಮಾತಾಡ್ಸೋದು ಪ್ರಯೋಜನ, ನಾನು ಕೃಷ್ಣನ ಡಿಪೆಂಡ್ ಮಾಡ್ತೀನಿ. ಕೃಷ್ಣ ಸಾಲ್ವ್ ದ ಪ್ರಾಬ್ಲಮ್ ಅಲ್ಲ. ಅವನ ಹತ್ಯೆ ಮಾಡಕ್ಕೆ ಆಗಿದ್ರೆ ಕೂಡ ಇವನು ಚೇತನ ಕ್ಲಿಯರ್ ಆಗಿತ್ತು, ಅವನ ಹತ್ಯೆ ಮಾಡಿದವನು. ಯಾಕಂದ್ರೆ ಅದನ್ನ ಇದು ಮಾಡ್ಕೊಳ್ಳ, ಅದೇನೋ ಇಡೀ ಬಿಕಮ್ ಟೆನ್ಸ್. ನನ್ನ ಮಹಾನ್ ಮುಂಚೆ ಹೇಳಿದ ನನ್ನ ಅಣ್ಣನ ತಮ್ಮದ್ರೆ ನಾನು ಹೆಂಗೆ ಸಾಗಿಸೋದು, ಇವಾಗ ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ, ಅವನು ಶೂಟ್ ಮಾಡಿದ. ಅಂದ್ರೆ ಭಗವಂತನ ನಾವು ನಮ್ಮ ಚೇತನ ಒಳಗೆ ತಂದಾಗ ಎಲ್ಲರೂ ದುರ್ಯೋಧನ ತರ ಇರಲ್ಲ, ಕಾನ್ಶಿಯಸ್ನೆಸ್ ಚೇಂಜ್ ಆಗತ್ತೆ. ನಾವು ನೋಡಿದ್ದೀವಿ ಜೀವನದಲ್ಲಿ, ನಮ್ಗೆ ಅಗೇನ್ಸ್ಟ್ ಇರೋರು ಎಷ್ಟೋ ಜನರು, ನಾವು ನಮ್ಮ ಚೇತನ ಚೇಂಜ್ ಆಗಿದಾಗ ಅವರು ಚೇಂಜ್ ಆಗ್ತಾರೆ. ಇದು ಒಂದು 70-80% ಆಗುತ್ತೆ, 20% ಆಗಲ್ಲ. ಓಕೆ, ನಾವು ಒಂದು ಅವ್ರಿಗೆ ತುಂಬಾ ಪಾಪ ದುಃಖ ಕೊಡದೆ ನಮ್ಮಿಂದ ಆಗಿದ್ದು ಮಾಡಿಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು. ಅವ್ರು ಏನಾದ್ರು ಮಾಡ್ತಾ ಹೋಗಲಿ, ನೋಡೋಣ. ಆಗತ್ತೆ, ಅದು ಭಗವಂತನ ಮೇಲೆ ಎಷ್ಟು ಫೇತ್ ಆಗುತ್ತೋ ಅವನು ಎನ್ವಿರಾನ್ಮೆಂಟ್ನೇ ಚೇಂಜ್ ಮಾಡ್ತಾನೆ. ದಿಸ್ ಇಸ್ ಫ್ಯಾಕ್ಟ್. We have seen in so many people's life, and it's time I can't go in more examples, but it is a fact. But you simply have faith in the Lord and continue to focus here and maintain those relationships, you will see it will change. Hare Krishna. Okay? Oh, yes, bro. ಅದರಲ್ಲಿ ಅಂದ್ರೆ ಅವರು ಸಾಮಾನ್ಯತ್ವ ಯೋಚನೆ ಮಾಡ್ಬೇಕಂದ್ರೆ ಭಗವಂತನ ವಿಚಾರಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಮನಸ್ಸಲ್ಲಿರುವಂತಹ ಎಲ್ಲ ದುಃಖ ಹೋಗುತ್ತೆ. ಆ ತಾಪ ಅಂದ್ರೆ ಆ ಹೀಟ್ ಏನಿದೆ ಅದು ರಿಡ್ಯೂಸ್ ಆಗುತ್ತೆ.
ಎಲ್ಲ ಅಂದರೆ ಎಲ್ಲ ಕಾಲದಲ್ಲೂ ಅಂದರೆ ಸಮಥಿಂಗ್ ಲೈಕ್ ತುಂಬ ಖುಷಿ ಆಗುತ್ತೆ ನಂತರ ಅಂದರೆ ಹೇಳಿ ಮತ್ತು ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಜನರಲಿ ಸಮಟೈಮ್ಸ್ ನಮ್ಗೆ ಅನ್ಸಲ್ವಲ್ಲ, ನಾವು ಕೇಳಿಸ್ಕೊಳ್ತಾರೆ ನೀವೇ ಹೇಳಿದಂತೆ ಇನ್ನೊಂದು ಸ್ವಲ್ಪ ಹೊತ್ತು ಕೇಳಿಸ್ಕೊಂಡ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಹೌ ಟು ರಿಲೇಟ್ ಇಟ್ ಅಂದರೆ ಇಟ್ ಲುಕ್ಸ್ ಸಮಥಿಂಗ್ ಲೈಕ್ ಕಾಂಟ್ರವರ್ಷಿಯಲ್ ಆಗ್ತದೆ. ಇಲ್ಲ, ಹಾಗಿದ್ರೆ ನಮ್ಮ ಜೀವನ ವಿ ಆರ್ ಕಂಡೀಷನ್ ಅಂತ ಹೇಳಿದ್ರೆ ವಾಟ್ ಯು ಸೇ? ಹಂಗಿದ್ರೆ ನಮ್ಮ ಚಟುವಟಿಕೆಗಳು ಒಂಥರ ಮಾಡಿ ಮಾಡಿ ಅದೇ ಹಂಗೆ ನಮ್ಗೆ ತಲೆಯಲ್ಲಿ ಬಿದ್ದಿದೆ. ಸೊ ನಾವು ಭೌತಿಕ ಕಾರ್ಯಕ್ರಮಗಳು ಮಾಡೋದನ್ನ ತರಾನೇ ಆಧ್ಯಾತ್ಮಿಕ ಕಾರ್ಯಕ್ರಮ ಯೋಚನೆ ಮಾಡ್ತೀವಿ. ಈಗ ನಮ್ಮ ಆಫೀಸ್ನಲ್ಲಿ ನಂಗೆ ಬಾಸ್ ಇರ್ತಾನೆ, ಅದು ಭೌತಿಕ. ಆ ರೀತಿನಲ್ಲಿ ಇಲ್ಲಿ ಇವರನ್ನ ನೋಡ್ತೀನಿ ನಾನು. ಉದಾಹರಣೆ ಹೇಳ್ತೀನಿ, ಈಗ ನೀವು ಅಧ್ಯಕ್ಷರು ಇಲ್ಲಿ ಅಂತ ಹೇಳಿದ್ರೆ ನನ್ನ ಮೈಂಡ್ ಹೆಂಗೆ ಹೋಗತ್ತಂದ್ರೆ ಆಫೀಸ್ನಲ್ಲಿ ಅವನ ರಾಸ್ಕಲ್ ನನ್ನ ಬಾಸ್. ಆ ಕಂಡೀಷನಿಂಗ್ ಇದೆ ನನಗೆ, ಯಾಕಂದ್ರೆ ಅವನು ನನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ, ಇಲ್ಲಿ ಇವನು ಕೂಡ ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ ಅಂತ ನಾವು ಯೋಚನೆ ಮಾಡ್ತೀವಿ. ಇಲ್ಲಿ ಏನು ಒಂದು ಡಿಫರೆನ್ಸ್ ಅಂತ ಹೇಳಿದ್ರೆ, ಇಲ್ಲಿ ಮಾಡೋ ಯಾರು ಒಂದು ಅಧ್ಯಕ್ಷರನ್ನು ಅವ್ರ ಮನೆ 10 ಪೈಸೆ ಹೋಗತ್ತಾ ನೀವು ಮಾಡೋ ಕಾರ್ಯಕ್ರಮದಿಂದ? ನಾವು ಮಾಡೋ ಕಾರ್ಯಕ್ರಮದಿಂದ ಅಲ್ಲಿ ಲೀಡರ್, ಈಗ ನೀವು ಕೀರ್ತನ್ ಲೀಡರ್ ಅಂತ ಹೇಳಿದ್ರೆ ಇಲ್ಲಿ ಕೀರ್ತನ್ ಲೀಡರ್ ಇವರು ಇರ್ಬೋದು. ಈಗ ಅವರು ಕೀರ್ತನ್ ಕೆಳಗೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಅವ್ರು ಇನ್ನೇನಪ್ಪ ಬಾಸ್ ತರ ನಡ್ಕೋತಿದ್ರೆ ಅದಕ್ಕಿಂತ ಇವ್ರಿಗೆ ಏನಾದ್ರು ಉಪಾಯ ಇದೆಯಾ? ಪರ್ಸನಲ್ ಆಗಿ ಅದರಿಂದ ಇವರೆಲ್ಲ ಲಾಭ ಪಡಿತಾರ? ಇಲ್ಲ. ಅದು ಭಗವಂತನ ಸೇವೆ ಚೆನ್ನಾಗಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಅರ್ಥ ಆಯ್ತು? ಹಂಗಾಗಿ ನಮ್ಮ ಕಂಡೀಷನಿಂಗ್ ಇಂದ ನಾವು ಹಂಗ ನೋಡ್ತೀವಿ. ಇಲ್ಲಿ ಮಾಡೋ ಕಾರ್ಯಕ್ರಮಗಳು ಭೌತಿಕ ಕಾರ್ಯಕ್ರಮಗಳ ತರ ನಾವು ಯೋಚನೆ ಮಾಡ್ತೀವಿ. ಅದನ್ನ ಸ್ವಲ್ಪ ಆವಾಗ ಕರೆಕ್ಟ್ ಮಾಡ್ಕೋಬೇಕು. ಇಲ್ಲ, ಇದು ನಾನು ಮಾಡೋದು, ಈ ಭಗವಂತನ ಸೇವೆ ಮಾಡೋದು ನನ್ನ ಸೇವೆ. ಹಂಗಂತ ಹೇಳಿದ್ರೆ ನಾನು ಮುಂದುವರಿಯೋಕ್ಕೋಸ್ಕರ ನಾನು ಇದನ್ನ ಮಾಡ್ತೀನಿ. ಇದು ವಾಲಂಟರಿ ಸರ್ವಿಸ್. ನನ್ನ ಇವರು ಎನ್ಕರೇಜ್ ಮಾಡೋಕ್ಕೋಸ್ಕರ ನಮ್ಗೆ ಅಧ್ಯಕ್ಷರಾಗಿದ್ದಾರೆ. ಮಾಡದೇ ಇದ್ರೆ ಬೇರೆ ಯಾರು ಮಾಡ್ತಾರೆ, ಪ್ರಾಬ್ಲಮೇ ಇಲ್ಲ. ಭಗವಂತ ಕ್ಲಿಯರ್, ಅರ್ಜುನ ಇದನ್ನ ನಿನ್ನ ಮಾಡಕ್ಕೆ ಹೇಳ್ತೀನಿ, ಮಾಡಕ್ಕಾಗಿದ್ರೆ ಮಾಡು, ಇಲ್ಲದೇ ಇದ್ರೆ ಆ ಕಡೆ ಹೋಗು, ಈ ಕೆಲಸ ಹೆಂಗೆ ನಡೀತೆ. ಅದೇ ಇಲ್ಲಿ ಜಗನ್ನಾಥನ್ ಹೇಳ್ತಾ ಇದ್ದಾನೆ, ಈ ಒಂದು ಜಾಗದಲ್ಲಿ ಅನ್ನಪೂರ್ಣೇಶ್ವರನಲ್ಲಿ ಈ ಒಂದು ಭಕ್ತಿ ಸದನಲ್ಲಿ ನಡಿಬೇಕು ಅಂದ್ರೆ ನಾನು ನಡೆಸ್ಕೊಡ್ತೀನಿ. ಬಟ್ ನೀನು ಮಾಡಿ ಅದನ್ನ ಹೊಗಳುತ್ತಕ್ಕೋಗಿದ್ರೆ ನೀನು ತಗೋ, ನಿನ್ಗೆ ಒಂದು ಅವಕಾಶ ಕೊಡ್ತೀನಿ. ಸೊ ಈ ಒಂದು ಪ್ರಜ್ಞೆಯನ್ನು ನಾವು ಮಾಡಬೇಕು. ನಾವು ಏನು ಮಾಡಿದ್ರೇನು ಇದು ಭಗವಂತನಿಗೋಸ್ಕರ ಮಾಡ್ತೀನಿ ಅಂದ್ರೆ ಭಗವಂತನ ಸಂತೋಷಕ್ಕೋಸ್ಕರ ಮಾಡ್ತೀನಿ ಅಂದ್ರೆ ಆಕ್ಚುಲಿ ನನ್ನ ಸಂತೋಷ ಆಗುತ್ತೆ. ಅದನ್ನ ಮಾಡ್ತಾ ಮಾಡ್ತಾ ನನ್ನ ಸಂತೋಷ ಜಾಸ್ತಿ ಆಗುತ್ತೆ. ಅದು ಎಲ್ಲರೂ ಕಾಣಿಸೋದು. ಕೆಲವು ಟೈಮ್ ನಾವು ಕಷ್ಟ ಅಂತ ಅನ್ಸ್ಬೋದು, ಬಟ್ ಯೋಚನೆ ಮಾಡಿ, ಒಂದು ರೀತಿಯಲ್ಲಿ ಕಷ್ಟ ಅಂತ ಹೇಳಿದ್ರೆ ಕೆಲವು ಟೈಮ್ ಫಿಸಿಕಲ್ ಕಷ್ಟಗಳನ್ನು ಇರುತ್ತೆ. ಅದನ್ನ ಸ್ವಲ್ಪ ಅಧ್ಯಕ್ಷರವರು ಅದು ಅರ್ಥ ಮಾಡ್ಕೋಬೇಕು. ಸಿ ದರ್ ಇಸ್ ಆಲ್ವೇಸ್ ಲೈಕ್ ನನಗೆ ಒಂದು ಅರ್ಜೆಂಟ್ ಒಂದು ಕೆಲಸ ಇರುವಾಗ ಹೊರಗಡೆ ಏನೋ ಒಂದು ನನ್ನ ಮಗನಿಗೆ ಏನೋ ಹುಷಾರಿಲ್ಲ ಜಾಸ್ತಿ ಇದ್ದಾಗ ಆ ಸಮಯ ಇಲ್ಲಪ್ಪ ಇದು ಮಾಡೇ ಹೋಗ್ಬೇಕು ಅಂತ ನಾನು ಹೇಳಂಗಿಲ್ಲ. ಓಕೆ, ಜೊತೆ ಇನ್ನೊಬ್ಬರೊಬ್ಬರು ಕಳ್ಸಪ್ಪ, ಅವ್ನು ಹೋಗಿ ಅವ್ನ ಮಗನ್ ನೋಡಲಿ ಅವ್ರು ನೋಡ್ತಾರೆ. ಬಟ್ ಹತ್ರ ಒಂದು ಎಮರ್ಜೆನ್ಸಿ ಇಲ್ಲದೆ ಇದ್ದ ಸಮಯ ನಾವು ಭಗವಂತನ ಸೇವೆ ಎಷ್ಟಕ್ಕೆಷ್ಟು ನಾನು ಮಾಡೋಕ್ಕಾಗತ್ತೆ. ಇವ್ರು ಹೇಳಬೇಡ, ನಾನೇ ಮಾಡಬೇಕು. ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ನನಗೆ ಸಂತೋಷ. ಯಾಕೆಂತ ಹೇಳಿದ್ರೆ ನನ್ನ ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ ಅಂತ ನಾವು ಅನ್ಸ್ಕೋಬೇಕು. ಇದನ್ನ ಮಾಡ್ತಾ ಮಾಡ್ತಾ ಎಲ್ಲಂದ್ರೆ ಅಭ್ಯಾಸನೇ. ಅಭ್ಯಾಸ ಮಾಡ್ತಾ ಮಾಡ್ತಾ ಆವಾಗ ನಮಗೆ ನಲ್ಲಿದ್ದ ಆನಂದ ಬರ್ತದೆ. ಯು ಆರ್ ಸೆಲ್ಫ್ ಮೋಟಿವೇಟೆಡ್. ನಮ್ಗೆ ಆನಂದ ಬಂದಾಗ ಇವ್ರೇನಪ್ಪ ಹೇಳೋದು, ನಾನೇ ಮಾಡ್ತೀನಿ, ಆ ರೀತಿಯಲ್ಲಿ ಬರ್ತದೆ. ಸೊ ಇದು ಕಂಡೀಷನಿಂಗ್ ಅಂತ ಬರೋದು. ಸೊ ಅದಕ್ಕೆ ನಾವು ಡೀಲಿಂಗ್ಸ್ ವಿತ್ ಡಿವೋಟೀಸ್ ಅಂದ್ರೆ ಭಕ್ತರ ಜೊತೆ ನಾವು ಸಂಗಾತ ಮಾಡುವಾಗ ತುಂಬ ಕೇರ್ಫುಲ್ ಆಗಿರ್ಬೇಕು. ಏನು ವಾಕ್ಯಗಳು ಯೂಸ್ ಮಾಡ್ತೀವಿ, ಹೆಂಗ್ ಮುಖ ಭಾವನೆ ಹೆಂಗೆ ಇದೆ ನಾವು ಮಾತಾಡಿಸುವಾಗ, ಇಲ್ಲ ಒಂದು ಸಮಾಚಾರ ಹೇಳುವಾಗ, ಇಲ್ಲ ಇದೆಲ್ಲ ನಾವು ಸ್ವಲ್ಪ ಕಾನ್ಶಿಯಸ್ ಹಂಗಂದ್ರೆ ಚೇತನ, ಇದನ್ನು ಚೇತನ ಕಾನ್ಶಿಯಸ್ನೆಸ್ ನಾವು ಇಂಪ್ರೂವ್ ಮಾಡೋಕ್ಕೆ ಬರ್ತಿದ್ದೀವಿ. ಅದನ್ನ ಕಲಿಬೇಕು. ಇಲ್ಲಿ ಒಂದು ಸೀನಿಯರ್ ಡಿವೋಟಿ ಬಂದು ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರು ಹೆಂಗೆ ಮಾತಾಡ್ತಾರೆ, ಏನು ಮಾಡ್ತಾರೆ, ಎಲ್ಲ ನಾವು ಕಾಪಿ ಹೊಡೆಯೋಕ್ಕಾಗಲ್ಲ. ಬಟ್ ನೋಡಿದಾಗ ಓ ಇದು ಒಂದು ಇದಲ್ಲ, ಇದನ್ನ ನಮ್ಮ ಜೀವನದಲ್ಲಿ 1-2% ನಾವು ಅಳವಡಿಸಿದ್ರೆ ನಮ್ಮ ಚೇತನ ಇನ್ಕ್ರೀಸ್ ಆಗುತ್ತೆ. ಸಿಂಪಲ್. 1-2 ಸಮಾಚಾರ ಎಲ್ಲ ಕಲಿಯೋಕ್ಕಾಗಲ್ಲ. 2 ಸಮಾಚಾರ ತಿಳ್ಕೊಂಡು ಅದನ್ನು ನಾವು ಅಳವಡಿಸಿದಾಗ ಇಮಿಡಿಯೇಟ್ಲಿ ನಮ್ಮ ಚೇತನ 1-2 ಸ್ಟೆಪ್ ಮೇಲೆ ಹೋಗುತ್ತೆ. ಅದು ನಮ್ಮ ಎನ್ವಿರಾನ್ಮೆಂಟ್ಲಿ ನಾವು ನೋಡೋಕ್ಕಾಗತ್ತೆ. ಮಿಕ್ಕಿರೋರು ನಮ್ಮ ಜೊತೆ ನಡೆಸ್ಕೋ ರೀತಿ ಮಾರತ್ತೆ. ಅದು ನೋಡಿದಾಗ ವಾವ್, ಇದನ್ನ ನಾ 2 ವಿಷಯ ಅಡಾಪ್ಟ್ ಮಾಡಿದೆ, ನನ್ನ ಇದು ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು, ನನ್ನ ವಾತಾವರಣ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು.
ಸೊ ಹಂಗಾಗಿ ಬರ್ತದೆ. ಸೊ ಇಟ್ಸ್ ಟೂ ವೇ ರಿಲೇಶನ್ಶಿಪ್. ನಮ್ಮ ಸೈಡಲ್ಲಿ ಅದನ್ನ ಜ್ಞಾಪಕಪಡಿಸ್ತಾ ಇರಬೇಕು. ಇದು ಭಗವಂತನಿಗೋಸ್ಕರ ನಾವು ಮಾಡ್ತೀವಿ, ನಾನು ಕೂಡ ಅದಕ್ಕೆ ಮಾಡ್ತಿದ್ದೀನಿ. ದಟ್ ವೇ ಯಾರ್ಯಾರು ಅಧ್ಯಕ್ಷರಾಗಿದ್ದೀರೋ ಇವ್ರು ಮಾತ್ರ ನಾವು ಉದಾಹರಣೆ ತಗೊಂಡೆ, ಬಟ್ ಅವರು ಇದು ಬಟ್ ಒಬ್ರು ಕೀರ್ತನೆ ಇರ್ಬೋದು, ಒಬ್ಬರು ಪೂಜಾರಿ ಟೀಮ್ ಇರ್ಬೋದು, ಇವ್ರು ಹೇಳಿದ್ರೆ ನಾನು ಮಾಡಬೇಕು. ಇಲ್ಲಿ ಕೂತ್ಕೊಂಡು ನಾನು ಅಧ್ಯಕ್ಷರಲ್ಲ, ಈಸ್ ಇನ್ ಚಾರ್ಜ್ ಆಫ್ ಪೂಜಾರಿ ಸರ್ವಿಸ್, ಐ ಶುಡ್ ಡೂ. ಬಟ್ ಅವರೇ ತಪ್ಪು ಮಾಡಿದ್ರೆ ನಾನು ಅಧ್ಯಕ್ಷ, ಅವ್ರನ್ನ ಆಮೇಲೆ ಕರೆಸಿ ಹೇಳ್ಬೇಕಪ್ಪ, ಬಟ್ ಅವ್ರು ಹೇಳಿದ್ರೆ ನಾನು ಮಾಡಬೇಕು. ಸಿ ಯು ಅಂಡರ್ಸ್ಟ್ಯಾಂಡ್, ಇಲ್ಲಿ ಯಾರು ಅಧ್ಯಕ್ಷರು, ಅವನೊಬ್ಬರೇ ಅಧ್ಯಕ್ಷ. ಆ ಅಂಡರ್ಸ್ಟ್ಯಾಂಡಿಂಗ್ ಮನಸ್ಸಿನಲ್ಲಿ ಬರಬೇಕು. ಇಲ್ಲ ನಾನೇ ಅಧ್ಯಕ್ಷ, ನಾನು ಅಧ್ಯಕ್ಷ ಹತ್ರ ಅವನ ಸೇವೆಯಲ್ಲಿ ನಾನು ಎಲ್ಲರನ್ನೂ ಈಡುಪಡಿಸ್ತೀನಿ, ಅದಕ್ಕೋಸ್ಕರ ನಾನು. ಬಟ್ ನಾನು ಅಧ್ಯಕ್ಷ ಅಲ್ಲ, ನಾನು ಸರ್ವೆಂಟ್. ಅವ್ರ ಮೂಡಿಗಿರುತ್ತೆ ಯಾರು ಅಧ್ಯಕ್ಷರಾಗಿರೋನು. ಅದೇ ಥರ ಮಾಡೋರು ಇವ್ರನ್ನ ನಾನು ಬಾಸ್ ಅಂತ ಯೋಚನೆ ಮಾಡಂಗಿಲ್ಲ, ಇವರು ನನ್ನ ಎನ್ಕರೇಜ್ ಮಾಡೋರು ಅಂತ ನಾನು ಯೋಚನೆ ಮಾಡಬೇಕು. ನನ್ನ ಬಾಸ್ ಒಬ್ಬನೇ, ಅವನು ನಮ್ಮನ್ನು ಎಕ್ಸ್ಪ್ಲೈಟ್ ಮಾಡಲ್ಲ. ಇದು ಥಿಯರಿಟಿಕಲ್ ಆಗಿ ಅರ್ಥ ಮಾಡ್ಕೊಂಡು ಇಲ್ಲಿ ಒಳಗೆ ಕಾಲಿಟ್ಟಾಗ ಆ ಒಂದು ನಮ್ಮ ಚೇತನನ್ನ ಅನ್ಬೋದು ಒಂದು ಬಟನ್ ಹಾಕೊಂಡು ಒಳಗೆ ತಂದಾಗ ಸ್ವಲ್ಪವಾಗಿ ಅದು ಚೇಂಜ್ ಆಗ್ತದೆ. ಬಟ್ ಇಲ್ಲಿ ಎಲ್ಲ ಚೆನ್ನಾಗಿ ಆಗ್ತದೆ, ಅದೊಂದು ಪ್ರಾಬ್ಲಮ್. ಹರೇ ಕೃಷ್ಣ. ಇಸ್ ಇಟ್ ಓಕೆ? ಓಕೆ. ग्रंथरा श्रीमद् भागवतम की जय, प्रभुपाद की जय. ಹರೇ ಕೃಷ್ಣ. ಪೂಜ್ಯರಾದ ವಿದುರ್ ಮಾಧವ್ ಪ್ರಭು ನಮಗೆ ಭಗವದ್ಗೀತಾ ಇಂಟ್ರೊಡಕ್ಷನ್ ಸಾರಾಂಶ ಮತ್ತು ಈ ಶ್ಲೋಕದ ಸಾರಾಂಶನ ನಮಗೆ ತುಂಬ ಸೊಗಸಾಗಿ ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ಸ್ ಕೊಡ್ತಾ ತಿಳಿಸ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ